ಜಯತಿ ಪರಾಶರ ಸತ್ಯವತಿ ಹಾಸ್ಯ ಕಮಲದಲಿತಂ ಮಂಗಳಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪರಮಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ವಾಯು ಹನುಮದ್ಭೀಮ ಮಧ್ವಾಂತರ್ಗತ ರಾಮಕೃಷ್ಣ ವೇದವ್ಯಾಸಾತ್ಮಕ ಶ್ರೀಲಕ್ಷ್ಮೀ ಹಯಗ್ರೀವಾಯ ನಮಃ. ಹರಿ ಓಂ. ಸುಮತಿಭಿರನುಮೇಯಂ ಶುಭ್ರಕಾಯಂ ಸಖಾಯಂ ಸುಖಮಯಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ನೃಹಯಮಹಮಮೇಯಂ ಧ್ಯೇಯಮಾಮ್ನಾಯ ಗೇಯಂ ಸದಯಮಸದಜೇಯಂ ಶ್ರೀಸಹಾಯಂ ಭಜೇಯಂ ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇತ್. ತಪ್ತಹಾಟಕಕೇಶಾಂತಜ್ವಲತ್ಪಾವಕಲೋಚನಾ ವಜ್ರಾದಿಕನಕಸ್ಪರ್ಶ ದಿವ್ಯಸಿಂಹ ನಮೋऽस्तु ತೇ. ಪಾಂತು ವೋ ನರಸಿಂಹಸ್ಯ ನಕಲಾಂಗಲಕೋಟಿಯಃ ಹಿರಣ್ಯಕಶಿಪೋರ್ವಕ್ಷಕ್ಷೇತ್ರಸೃಕ್ಕರ್ದಮಾರುಣಾಃ. ಹರಿ ಓಂ. ನರಸಿಂಹ ಪುರಾಣದಲ್ಲಿ ಬರುವ ನರಸಿಂಹದೇವರ ಅವತಾರದ ಕಥೆಯನ್ನು ನಾವು ಕಳೆದ 7 ದಿವಸಗಳಿಂದ ಭಗವಂತನ ಸನ್ನಿಧಾನದಲ್ಲಿ ಯಥಾಶಕ್ತಿ ಚಿಂತನೆ ಮಾಡ್ತಾ ಇದ್ದೇವೆ. ಅದನ್ನು ಇವತ್ತು ಭಗವಂತನಿಗೆ ಸಮರ್ಪಣೆ ಮಾಡಿ ಧನ್ಯರಾಗತಕ್ಕಂತಹ ದಿವಸ ಇವತ್ತು. ನರಸಿಂಹದೇವರು ಆವಿರ್ಭೂತರಾದಾಗ ಪ್ರಹ್ಲಾದರಾಜರು ಭಗವಂತನನ್ನು ಸ್ತೋತ್ರ ಮಾಡುತ್ತಾರೆ. ಇದಕ್ಕೆ ಪ್ರಹ್ಲಾದಕೃತ ನರಸಿಂಹಸ್ತುತಿ ಅಂತಲೇ ಬಹಳ ಪ್ರಸಿದ್ಧ. ಭಾಗವತದಲ್ಲಿ ನರಸಿಂಹ ಪುರಾಣದಲ್ಲಿ ಈಗಾಗಲೇ ಭಗವಂತನನ್ನು ಅವರು ಸ್ತೋತ್ರ ಮಾಡಿಬಿಟ್ಟಿದ್ದಾರೆ. ಆದ್ದರಿಂದ ಇಲ್ಲಿ ಅವತಾರ ಸಂದರ್ಭದಲ್ಲಿ ಅಲ್ಲಿ ಸ್ತೋತ್ರ ಇಲ್ಲ. ಆದರೆ ಪ್ರಹ್ಲಾದರಾಜರು ಮಾಡಿದ ಸ್ತೋತ್ರ ಬಹಳ ಮುಖ್ಯವಾಗಿರ್ತಕ್ಕಂಥ ಸ್ತೋತ್ರ, ಅದ್ಭುತವಾದ ಸ್ತೋತ್ರ ಅದು. ನಮ್ಮೆಲ್ಲರ ಪರವಾಗಿ ಪ್ರಹ್ಲಾದರಾಜರು ಸ್ತೋತ್ರ ಮಾಡ್ತಾರೆ ನರಸಿಂಹದೇವರನ್ನು. ಯಾಕೆ ಈ ಸ್ತೋತ್ರವನ್ನು ಕೇಳಬೇಕು ಅಂದರೆ, ಭಗವಂತ ಹೇಳ್ತಾನೆ, ಈ ಸ್ತೋತ್ರ ಎಲ್ಲ ಕೇಳಿದ ಮೇಲೆ ಪ್ರತಿದಿನ ಯಾರು ಈ ಸ್ತೋತ್ರವನ್ನು ಪಾರಾಯಣ ಮಾಡುತ್ತಾರೋ, ನೀನು ಮಾಡಿದ ಈ ಸ್ತೋತ್ರದಿಂದ ನನ್ನನ್ನು ಯಾರು ಪ್ರತಿದಿನ ಸ್ತೋತ್ರ ಮಾಡ್ತಾರೆ, ಇವರನ್ನೂ ಕೂಡ ನಾನು ಈ ಸಂಸಾರದಿಂದ ಬಿಡುಗಡೆ ಮಾಡ್ತೀನಿ ಅಂತ ಭಗವಂತ ಇಲ್ಲೊಂದು ಮಾತಾಡ್ತಾ ಇದ್ದಾನೆ. ಅದಕ್ಕೋಸ್ಕರ ಭಗವಂತನಿಗೆ ಅತ್ಯಂತ ಪ್ರೀತಿಕರವಾಗಿರ್ತಕ್ಕಂತಹ ಸ್ತೋತ್ರ ಇದು. ಪ್ರಹ್ಲಾದರಾಜರು ಸ್ತೋತ್ರ ಮಾಡ್ತಾರೆ. ಬ್ರಹ್ಮಾದಯ ಸುರಗಣಾಃ ಮುನಯೋಥ ಸಿದ್ಧಾಃ ಸತ್ವೈಕತಾನಮತಯೋ ವಚಸಾಂ ಪ್ರವಾಹೈಃ ನಾಂತಂ ಪರಸ್ಯ ಪರತೋಪ್ಯಧುನಾಪಿ ಯಾಂತಿ ಕಿಂ ತೋಷ್ಟುಮರ್ಹತಿ ಸಮೇ ಹರಿರುಗ್ರಜಾತೇಃ. ಮೊದಲು ಪ್ರಹ್ಲಾದರಾಜರು ಭಗವಂತನನ್ನು ಹೇಳೋದೇನು ಅಂದರೆ, ನನಗೆ ನಿನ್ನನ್ನು ಸ್ತೋತ್ರ ಮಾಡುವ ಸಾಮರ್ಥ್ಯ ಇಲ್ಲ. ಈ ಎಲ್ಲ ದೇವತೆಗಳು ನನ್ನನ್ನು ಕಳಿಸಿದ್ದಾರೆ ನಿನ್ನನ್ನು ಸ್ತೋತ್ರ ಮಾಡು ಅಂತ. ನನಗೆ ನಿನ್ನನ್ನು ಸ್ತೋತ್ರ ಮಾಡ್ತಕ್ಕಂಥ ಸಾಮರ್ಥ್ಯ ಎಲ್ಲಿದೆ ಭಗವಂತ?
ಯಾಕೆ ಅಂದರೆ ಎರಡು ಕಾರಣ ಕೊಡ್ತಾರೆ ಪ್ರಹ್ಲಾದರಾಜರು. ಉಗ್ರ ಜಾತೇಹೇ, ನಾನು ಅಸುರ ಕುಲದಲ್ಲಿ ಬಂದವನು. ಅಸುರ ಕುಲ ಅದು ತಮೋಗುಣ ಪ್ರಚುರ ಕುಲ. ತಮೋಗುಣಕ್ಕೆ ಹೆಚ್ಚು ಪ್ರಾಶಸ್ತ್ಯ ಇರತಕ್ಕಂತಹ ಅಸುರ ಜಾತಿಯಲ್ಲಿ ಹುಟ್ಟಿರ್ತಕ್ಕಂಥ ನಾನು ನಿನ್ನನ್ನು ಏನು ಸ್ತೋತ್ರ ಮಾಡಲು ಭಗವಂತ? ಏಕೆಂದರೆ ಸಾಮಾನ್ಯವಾಗಿ ಅಸುರರಿಗೆ ಭಕ್ತಿನೇ ಇರೋದಿಲ್ಲ ಭಗವದ್ವಿಷಯಕದಲ್ಲಿ. ಅಂತಹ ಅಸುರ ಕುಲದಲ್ಲಿ ಅಂದರೆ ನಿನ್ನಿಂದ ದೂರ ಆಗತಕ್ಕಂಥ ಕುಲ ಅದು ಅಸುರ ಕುಲ. ತಮೋಗುಣ ಭಗವಂತನಿಂದ ನಮ್ಮನ್ನು ದೂರ ಮಾಡಿಬಿಡುತ್ತೆ, ಅಂಥ ಗುಣ ಅದು ತಮೋಗುಣ. ಅಂಥ ತಮೋಗುಣ ಪ್ರಚುರವಾದ ಅಸುರ ಕುಲದಲ್ಲಿ ಹುಟ್ಟಿರ್ತಕ್ಕಂಥ ನಾನು ನಿನ್ನನ್ನು ಏನು ಸ್ತೋತ್ರ ಮಾಡಲು ಭಗವಂತ? ಇದು ಒಂದು ಕಾರಣ. ಆದರೆ ನೀನೆಂಥವನು ಅಂದರೆ ಬ್ರಹ್ಮಾದಯ ಸುರಗಣಾ ಮುನಯೋತ ಸಿದ್ಧಾ, ಬ್ರಹ್ಮಾದಿ ದೇವತೆಗಳು, ವಸಿಷ್ಠಾದಿ ಋಷಿಗಳು, ದೊಡ್ಡ ದೊಡ್ಡ ರಾಜರುಗಳು, ಇವರೆಲ್ಲ ದೊಡ್ಡ ಸತ್ವಗುಣದಿಂದ ಕೂಡಿರ್ತಕ್ಕಂಥವರು, ಅನನ್ಯ ಭಕ್ತಿಯನ್ನು ಮಾಡತಕ್ಕಂತಹ ಮಹಾಜ್ಞಾನಿಗಳು. ಇಂತಹ ಎಲ್ಲರೂ ಕೂಡ ಬ್ರಹ್ಮಾದಿಗಳಿಂದ ಉತ್ತಮನಾದ ನಿನ್ನನ್ನು ನಿರಂತರ ಸ್ತೋತ್ರ ಮಾಡ್ತಾ ಇದ್ದರೂ ಕೂಡ ಅವರಿಗೆ ನಿನ್ನ ಸ್ತೋತ್ರ ಮುಗುದಿಲ್ಲ. ಇನ್ನು ಅವರಿಗೆ ನಿನ್ನ ಗುಣಗಳನ್ನು ಹೇಳಿ ಮುಗಿಸೋಕ್ಕಾಗಿಲ್ಲ ಅಂದ ಮೇಲೆ ಅಷ್ಟು ಅಪಾರ ಗುಣವುಳ್ಳವನು ನೀನು. ತಮೋಗುಣ ಪ್ರಚುರನಾಗಿರ್ತಕ್ಕಂತಹ ಪ್ರಕೃತಿಬದ್ಧನಾಗಿರ್ತಕ್ಕಂತಹ ಅಸುರ ಜಾತಿಯಲ್ಲಿ ಹುಟ್ಟಿದವನು ನಾನು. ನಿನ್ನೇನು ಸ್ತೋತ್ರ ಮಾಡಲು ಭಗವಂತ? ಆದರೂ ಕೂಡ ಭಕ್ತಿಗೆ ನೀನು ಒಲಿತೀಯ ಅಂತ ಗೊತ್ತು ನನಗೆ. ಅಸುರ ಕುಲದಲ್ಲಿ ಹುಟ್ಟಿದ್ರೂ ಕೂಡ ಆ ಕುಲವನ್ನು ಪರಿಗಣನೆ ಮಾಡದೆ ನನ್ನಲ್ಲಿರ್ತಕ್ಕಂತಹ ಭಕ್ತಿ ಏನಾದರೂ ಇದ್ದರೆ ಅನುಗ್ರಹ ಮಾಡ್ತೀಯ ಅನ್ನತಕ್ಕಂಥ ದೃಷ್ಟಿಯಿಂದ ನಿನ್ನನ್ನು ನಾನು ಸ್ತೋತ್ರ ಮಾಡ್ತಾ ಇದ್ದೇನೆ. ಮನ್ಯೇದನಾಭಿಜನರೂಪ ತಪಶ್ರುತೌಜ ತೇಜ ಪ್ರಭಾವ ಬಲ ಪೌರುಷ ಬುದ್ಧಿಯೋಗಾ ನರಾಧನಾಯ ಹಿ ಭವಂತಿ ಪರಸ್ಯ ಪುಂಸೋ ಭಕ್ತ್ಯಾ ತುತೋಷ ಭಗವನ್ನನುಯೂಥಪಾಯ. ನನಗೆ ಗೊತ್ತು ಸ್ವಾಮಿ, ನೀನು ಭಕ್ತಿಗೆ ಒಲಿತೀಯೇ ಹೊರತು ಇನ್ಯಾವುದಕ್ಕೂ ಒಲಿಯೋದಿಲ್ಲ ಅಂತ ನನಗೆ ಗೊತ್ತು. ಮನ್ಯೇ, ನಾನು ತಿಳ್ಕೊಂಡಿದ್ದೀನಿ. ಏನು? ನಿನ್ನನ್ನು ಒಲಿಸ್ಕೋಬೇಕಾದರೆ ಧನ, ಪ್ರಹ್ಲಾದರಾಜರು ಹೇಳ್ತಾರೆ, ಹಣದಿಂದ ನಾವು ಭಗವಂತನನ್ನು ಒಲಿಸ್ಕೊಳ್ಳೋಕ್ಕಾಗೋದಿಲ್ಲ. ಭಗವಂತ ಹಣಕ್ಕೆ ಒಲಿಯೋದಿಲ್ಲ. ನಾನು ತುಂಬ ಶ್ರೀಮಂತ, ಭಗವಂತ ನಂಗೆ ಅನುಗ್ರಹ ಮಾಡಬೇಕು ಅಂದರೆ ಇಲ್ಲ ಅಂತಾನೆ ಭಗವಂತ. ಅಭಿಜನ, ಒಳ್ಳೆ ವಂಶದಲ್ಲಿ ಹುಟ್ಟುಬಿಟ್ಟಿದ್ದೀನಿ ನಾನು, ನನ್ನನ್ನು ನೀನು ಉದ್ಧಾರ ಮಾಡಬೇಕು ಅಂದರೆ ಇಲ್ಲ ಅಂತಾನೆ ಭಗವಂತ. ನಾನು ದೊಡ್ಡ ವಂಶದಲ್ಲಿ ಬಂದುಬಿಟ್ಟಿದ್ದೀನಿ, ನಮ್ಮ ತಾತ ಹಂಗೆ, ನಮ್ಮ ಮುತ್ತಾತ ಹಂಗೆ, ಅಂಥ ದೊಡ್ಡ ವಂಶ ನಮ್ಮದು, ನನ್ನನ್ನು ಅನುಗ್ರಹ ಮಾಡ್ತೀಯ ಭಗವಂತ? ಇಲ್ಲ ಅಂದ ಸ್ವಾಮಿ. ರೂಪ, ಒಳ್ಳೆ ಸೌಂದರ್ಯ ಇದೆ ನನಗೆ, ನಾನು ರೂಪವಂತ, ನನಗೆ ಅನುಗ್ರಹ ಮಾಡ್ತೀಯಾ? ಇಲ್ಲ ಅಂದ ಭಗವಂತ. ತಪಸ್ಸಿದೆ, ಇಲ್ಲ ಅಂದ. ವಿದ್ಯೆ, ಇಲ್ಲ ಅಂದ. ಒಳ್ಳೆ ಓಜಸ್ಸು, ಶಕ್ತಿ ಇದೆ, ಮನಸ್ಸಿನ ಏಕಾಗ್ರತೆ ಇದೆ, ಇಲ್ಲ ಅಂದ ಭಗವಂತ. ಬ್ರಹ್ಮವರ್ಚಸ್ಸಿದೆ, ಇಲ್ಲ ಅಂದ. ಪ್ರಭಾವ ಇದೆ, ಒಳ್ಳೆ ಮಹಿಮೆ ಇದೆ, ನನ್ನ ಪ್ರಭಾವ ಇದೆ ಎಲ್ಲರ ಮೇಲೆ, ಅಥವಾ ನನಗೆ ಬೇರೆಯವರ ಪ್ರಭಾವ ಇದೆ, ಇಲ್ಲ ಅಂದ ಭಗವಂತ. ದೈಹಿಕ ಶಕ್ತಿ ಇದೆ, ಇಲ್ಲ ಅಂದ. ಪೌರುಷ ಪರಾಕ್ರಮ ಇದೆ, ಇಲ್ಲ ಅಂದ. ಏಕಾಗ್ರಚಿತ್ತತೆ ಇದೆ, ಇಲ್ಲ ಅಂದ. ಗ್ರಹಣ ಶಕ್ತಿ ಇದೆ, ಇಲ್ಲ ಅಂದ. ನಿನ್ನಲ್ಲಿ ಇದು ಯಾವುದಿದ್ರೂ ನಾನು ಒಲಿಯೋದಿಲ್ಲ ಅಂದ್ಬಿಟ್ಟ ಭಗವಂತ. ಪ್ರಹ್ಲಾದರಾಜರು ಹೇಳ್ತಾರೆ, ಇದೆಲ್ಲ ನಿನ್ನನ್ನು ಒಲಿಸ್ಕೊಳ್ಳೋದಿಕ್ಕೆ ಸಾಧನ ಅಲ್ಲ. ನಾರಾಧನಾಯ ಹಿ ಭವಂತಿ ಪರಸ್ಯ ಪುಂಸಃ, ಪರಮಪುರುಷನಾಗಿರ್ತಕ್ಕಂತಹ ನಿನ್ನ ಹತ್ರ ನಿನ್ನನ್ನು ಹಣದಿಂದಲಾಗಲಿ, ಜನಬಲದಿಂದಲಾಗಲಿ, ಪ್ರಭಾವದಿಂದಲಾಗಲಿ, ಶ್ರವಣ ವಿದ್ಯೆಯಿಂದ ಯಾವುದಿಂದಲೂ ನಿನ್ನ ಅನುಗ್ರಹ ಆಗೋದಿಲ್ಲ. ಭಕ್ತ್ಯಾ ತುತೋಷ ಭಗವನ್ನನುಯೂಥಪಾಯ. ಗಜೇಂದ್ರನಿಗೆ ನೀನು ಒಲಿದಿಯಲ್ಲ, ಏನಿತ್ತು ಗಜೇಂದ್ರನ ಹತ್ರ? ಭಕ್ತಿಗೆ ಅನುಗ್ರಹ ಮಾಡಿ ನೀನು ಒಲಿದಿದ್ದು. ಅಂತಹ ಗಜೇಂದ್ರನ ಭಕ್ತಿಗೆ ಮೆಚ್ಚಿ ಒಲಿದಿಯಲ್ಲ ನೀನು. ಅಂತಹ ಭಕ್ತಿ ಇರೋದರಿಂದ ನಾನು ನಿನ್ನನ್ನು ಸ್ತೋತ್ರ ಮಾಡ್ತಾ ಇದ್ದೀನಿ ಸ್ವಾಮಿ. ಹಾಗಾದರೆ ಇದೆಲ್ಲ ಬೇಡ ಅನ್ನೋದರಲ್ಲಿ ತಾತ್ಪರ್ಯ ಅಲ್ಲ. ಧನ ಇರಬಾರದು, ಸತ್ಕುಲದಲ್ಲಿ ಹುಟ್ಟಬಾರದು ಅಂತಲ್ಲ.
ಭಕ್ತಿ ಇದ್ದರೆ ಮಾತ್ರ ಅದಕ್ಕೆ ಪ್ರಾಮುಖ್ಯತೆ. ಭಕ್ತಿ ಜೊತೆಗಿದ್ದರೆ ಮಾತ್ರ ನಿನ್ನ ವೀರ್ಯ, ನಿನ್ನ ಶೌರ್ಯ, ನಿನ್ನ ಪರಾಕ್ರಮ, ನಿನ್ನ ತಪಸ್ಸು, ವಿದ್ಯೆ ಇದಕ್ಕೆಲ್ಲ ಬೆಲೆ ಬರುತ್ತೆ. ಭಕ್ತಿ ಎನ್ನತಕ್ಕಂಥದ್ದು ಇಲ್ಲದೆ ಇದ್ದರೆ ಇದ್ಯಾವುದು ಭಗವಂತನ ಅನುಗ್ರಹಕ್ಕೆ ಕಾರಣೀಭೂತವಾಗೋದಿಲ್ಲ. ಭಕ್ತ್ಯಾತು ತೋಷ ಭಗವನ್ ನನು ಯೋಥಪಾಯ. ಒಬ್ಬ ಬ್ರಾಹ್ಮಣ ಆಗಿರ್ಬೋದು, ಅವನು ಭಗವಂತನ ಪಾದಾರವಿಂದಗಳಲ್ಲಿ ಅವನಿಗೆ ಭಕ್ತಿ ಬರಲಿಲ್ಲ ಅಂದರೆ ಅವನಿಗೆ ಪ್ರಯೋಜನ ಇಲ್ಲ ಅಂತಾರೆ ಪ್ರಹ್ಲಾದರಾಜರು. ಕೇವಲ ಬ್ರಾಹ್ಮಣ ಕುಲದಲ್ಲಿ ಬಂದುಬಿಟ್ಟಿದ್ದೀವಿ, ನಾವು ದೊಡ್ಡವರು ಅಥವಾ ನಮಗೆ ಭಗವಂತ ಅನುಗ್ರಹ ಮಾಡ್ತಾನೆ ಅಂತಿಲ್ಲ. ವಿಪ್ರದ್ವಿಷಡ್ಗುಣಯುತಾದರವಿಂದನಾಭ ಪದಾರವಿಂದ ವಿಮುಖಚ್ಛಪಚಂ ವರಿಷ್ಠಂ ಮನ್ಯೇತದರ್ಪಿತ ಮನೋವಚನಾತ್ಮಗೇಹ ಪ್ರಾಣ ಪುನಾತಿ ಸಕಲಂ ನತು ಭೂರಿಮಾನಃ. ಒಬ್ಬ ಬ್ರಾಹ್ಮಣನಿಗೆ 12 ಗುಣಗಳಿರಬೇಕಂತೆ. ಮಹಾಭಾರತದಲ್ಲಿ ಬಂದಿದೆ ಈ ಮಾತು ಅಂತ ಶ್ರೀಮದ್ ಆಚಾರ್ಯರು ಬರೀತಾರೆ. ಜ್ಞಾನ ಇರಬೇಕು ನೋಡ್ರಿ. ಬ್ರಾಹ್ಮಣ ಅಂದರೆ ಈ 12 ಗುಣಗಳಿಂದ ಕೂಡಿರಬೇಕಂತೆ. ಅವನಿಗೆ ಜ್ಞಾನ ಇರಬೇಕು, ಸತ್ಯ ಮಾತಾಡಬೇಕು, ಅವನಿಗೆ ದಮ ಇಂದ್ರಿಯ ನಿಗ್ರಹ ಇರಬೇಕು, ಶಮ ಭಗವನ್ನಿಷ್ಠ ಬುದ್ಧಿ ಇರಬೇಕು, ಮಾತ್ಸರ್ಯ ಇರಬಾರ್ದು, ನಾಚಿಕೆ ಇರಬೇಕು, ದ್ವಂದ್ವ ಸಹಿಷ್ಣುತೆ ಇರಬೇಕು, ಕೋಪ ಇರಬಾರ್ದು, ದಾನ ಯಜ್ಞ ತಪಸ್ಸು ಅಧ್ಯಯನ ಇಷ್ಟಿರಬೇಕು. ಒಬ್ಬ ಬ್ರಾಹ್ಮಣನಿಗೆ 12 ಗುಣ ಇರಬೇಕು. ಈ 12 ಗುಣಗಳಿಂದ ಕೂಡಿರ್ತಕ್ಕಂಥ ಬ್ರಾಹ್ಮಣನೂ ಕೂಡ ಒಂದು ವೇಳೆ ನಿನ್ನ ಪಾದಾರವಿಂದಗಳಿಂದ ದೂರನಾಗಿಬಿಟ್ರೆ ಅವನು ನಿನ್ನ ಪಾದಾರವಿಂದಗಳಲ್ಲಿ ಭಕ್ತಿಯಿಂದ ಕೂಡಿರ್ತಕ್ಕಂಥ ಒಬ್ಬ ಚಂಡಾಲನಿಗಿಂತ ಕಡೆ, ಅವನಿಗಿಂತ ಚಂಡಾಲನೇ ವಾಸಿ ಅಂತ ನಾನು ಚಿಂತನೆ ಮಾಡ್ತೀನಿ. ಆ ಚಂಡಾಲ ಇಡೀ ಜಗತ್ತನ್ನು ಪವಿತ್ರ ಮಾಡ್ತಾನೆ ನಿನ್ನಲ್ಲಿ ಭಕ್ತಿ ಇರೋದರಿಂದ. ನತು ಭೂರಿಮಾನಃ, ಅಹಂಕಾರದಿಂದ ಕೂಡಿರ್ತಕ್ಕಂತಹ ಈ ಬ್ರಾಹ್ಮಣ ಅಲ್ಲ. ಸ್ವಾಮಿ ಇಂತಹ ದೊಡ್ಡದಾಗಿರ್ತಕ್ಕಂಥ ರೂಪವನ್ನು ತೋರಿಸ್ಬಿಟ್ಟಿಯಲ್ಲ, ನನಗೇನು ಹೆದರಿಕೆ ಇಲ್ಲ ಅಂತಾರೆ. ಅದಕ್ಕೆ ನಾನು ನಿನ್ನೆ ಹೇಳಿದ್ದು, ದುರ್ಜನರಿಗೆ ಭಯಂಕರ ರೂಪ ಅದು ಭಗವಂತನದು. ದಾನವಾನಾಂ ಭಯಂಕರ, ನರಸಿಂಹಪುರಾಣ ಹೇಳುತ್ತೆ. ಭಗವಂತನ ಬೀಭತ್ಸ ರೂಪ ಇದೆಯಲ್ಲ, ಆ ಬೀಭತ್ಸ ರೂಪ ದುಷ್ಟರಿಗೆ ಮಾತ್ರ ಅದು ಹೆದರಿಕೆ ಉಂಟು ಮಾಡೋದು. ಪ್ರಹ್ಲಾದರಾಜರಿಗೆ ಅವ್ರು ಹೇಳ್ತಾರೆ, ನಿನ್ನ ಈ ರೂಪ ತೋರಿಸ್ತೀಯಲ್ಲ ಇದಕ್ಕೆ ನಾನು ಹೆದರ್ಕೊಂಬೋದಿಲ್ಲ ಅಂತಾರೆ ಅವರು. ನನಗೇನು ಹೆದರಿಕೆ ಉಂಟಾಗ್ತಾ ಇಲ್ಲ. ಪೊಲೀಸ್ ಇನ್ಸ್ಪೆಕ್ಟರ್ ಇರ್ತಾರೆ, ಆ ಕಳ್ಳತನ ಮಾಡಿದವ್ರಿಗೆ ಕೋಪದಿಂದ ಹೊಡಿತಾ ಇರ್ತಾರೆ. ಮುಖದಲ್ಲಿ ಕೋಪ ಇರುತ್ತೆ, ಅವ್ರಿಗೆ ಕಣ್ಣು ಕೆಂಪುಗೆ ಮಾಡ್ಕೊಂಡಿರ್ತಾರೆ, ಕಾಲಿಂದ ಒದೀತಾ ಇರ್ತಾರೆ, ಹೊಡಿತಾ ಇರ್ತಾರೆ, ಭಾರೀ ಕೋಪ ಇರುತ್ತೆ ಅವ್ರಿಗೆ. ಆ ಕೋಪ ಬಂದಿರತಕ್ಕಂತಹ ಇನ್ಸ್ಪೆಕ್ಟರ್ನ ಕಳ್ಳ ನೋಡಿ ಹೆದರ್ಕೋತಾನೆ ಹೊರತು ಅವನ ಮಗ ಹೆಂಡತಿ ಯಾರು ನೋಡಿ ಹೆದರ್ಕೊಂಬೋದಿಲ್ಲ. ಪೊಲೀಸ್ ಹೆಂಡತಿ ಏನು ಹೆದರ್ಕೊಂಬೋದಿಲ್ಲ, ಆ ಪೊಲೀಸ್ ಇನ್ಸ್ಪೆಕ್ಟರ್ ಮಗ ಏನು ಹೆದರ್ಕೊಂಬೋದಿಲ್ಲ. ಯಾಕೆಂದರೆ ಅವ್ರಿಗೆ ಗೊತ್ತು ಈ ಕೋಪ ಎಲ್ಲ ಈ ಕಳ್ಳನ ಮೇಲೆ ಅವರಿಗೆ ಸ್ವಾಭಾವಿಕವಾಗಿ ಅವರು ಶಾಂತರು. ಇವತ್ತು ಆ ಕಳ್ಳನ ಮೇಲೆ ಕೋಪ ತೋರಿಸ್ಕೊತಾ ಇದ್ದಾರೆ ಅಂತ ಗೊತ್ತಿರೋದಾದ್ದರಿಂದ ಪ್ರಹ್ಲಾದರಾಜರು ಹೇಳ್ತಾರೆ, ನಿನ್ನ ಈ ಭಯಂಕರವಾದ ರೂಪ ನಾಹಂಬಿವೇಮ್ಯಜಿತತೇತಿ ಭಯಾನಕಸ್ಯ ಜಿಹ್ವಾಗ್ನಿನೇತ್ರ ಭೃಕುಟೀರವಸೋಗ್ರದಂಷ್ಟ್ರಾತ್ ಅಂತಸ್ರಜಕ್ಷತಜ ಕೇಸರ ಶಂಕುಕರ್ಣ ನಿರ್ಹಾದಬೀತದಿಗಿವಾದರಿವಿನ್ನ ಗಾತ್ರಾತ್. ಸ್ವಾಮಿ ನೀ ಹೆಂಗಿದೆಯಾ ನೀನು? ಅತಿ ಭಯಾನಕ ರೂಪ ಇದು ನಿಂದು. ಅತಿ ಭಯಾನಕಸ್ಯ ಜಿಹ್ವಾಗ್ನಿ ನೇತ್ರ, ನಿನ್ನ ನಾಲಿಗೆ ಭಯಂಕರವಾಗಿರ್ತಕ್ಕಂಥ ನಿನ್ನ ನಾಲಿಗೆ, ಅಗ್ನಿ ಅಂತ ಹೊಳಿತಾ ಇರ್ತಕ್ಕಂಥ ನಿನ್ನ ಕಣ್ಣು, ಕುಟಿ ಭೃಕುಟೀರವಸೋಗ್ರದಂಷ್ಟ್ರಾತ್, ಭೃಕುಟಿ ಅಂದರೆ ಹುಬ್ಬುಗಂಟು ಹಾಕ್ಬಿಟ್ಟಿದೆಯಾ, ಭೀಕರ ಕೋರೆ ಹಲ್ಲುಗಳನ್ನು ತೋರಿಸ್ತಾ ಇದೆಯಾ, ಆಂತ್ರಮಾಲ ಅಂದರೆ ಕರುಳಿನ ಬಳ್ಳಿಯನ್ನು ಹಾಕ್ಕೊಂಡಿದೆಯಾ, ಕಿವಿಗಳು ಮೇಲೆ ನಿಂತ್ಕೊಂಡ್ಬಿಟ್ಟಿದೆ, ಅದು ಶಂಕುಕರ್ಣ ಅಂತ ಕರೀತಾರೆ. ಮೇಲೆ ನಿಂತಿ ಶಂಕುವಿನಂತೆ ನಿಗಿರಿ ನಿಂತಿರತಕ್ಕಂಥ ಕಿವಿಗಳು, ನಿನ್ನ ಗರ್ಜನೆ, ಇದು ಯಾವುದಕ್ಕೂ ನಾನು ಹೆದರ್ಕೊಂಬಲ್ಲ. ಆದರೆ ನಾನು ಯಾವುದಕ್ಕೆ ಹೆದರ್ಕೋತಾ ಇದ್ದೀನಿ? ತ್ರಸ್ತೋಸ್ಮ್ಯಹಂ ಕೃಪಣವತ್ಸಲ ದುಸ್ಸಹೋಗ್ರ ಸಂಸಾರ ಚಕ್ರ ಕದನತ್ ಕೃಶತಂ ಪ್ರಣೀತಃ. ಈ ಸಂಸಾರ ಚಕ್ರ ಇದೆಯಲ್ಲೋ ಭಗವಂತ, ಹುಟ್ಟೋದು ಸಾಯೋದು ಮತ್ತೆ ತಾಯಿ ಗರ್ಭಕ್ಕೆ ಬರೋದು. ಮೊನ್ನೆ ನೋಡಿದ್ವಿ ನಾವು,
ತಾಯಿಯ ಗರ್ಭದಲ್ಲಿ ಎಷ್ಟು ದುಃಖ ಅನುಭವಿಸ್ತೀವಿ ಅಂತ, ಮತ್ತೆ ಹುಟ್ಟೋದು, ಮತ್ತೆ ಸಾಯೋದು, ಮತ್ತೆ ತಾಯಿ ಗರ್ಭಕ್ಕೆ ಬರೋದು, ಬಾಲ್ಯದಲ್ಲಿ, ಯೌವನದಲ್ಲಿ, ವಾರ್ಧಕ್ಯದಲ್ಲಿ, ವೃದ್ಧಾಪ್ಯದಲ್ಲಿ ದುಃಖ, ಮತ್ತೆ ಸಾಯೋದು, ಮತ್ತೆ ಹುಟ್ಟೋದು, ಮತ್ತೆ ಸಾಯೋದು, ಮತ್ತೆ ಹುಟ್ಟೋದು, ಈ ಸಂಸಾರ ಚಕ್ರ ಇದೆಯಲ್ಲ, ಇದಕ್ಕೆ ಹೆದರ್ಕೋತೀನಿ ಅಂತಾರವ್ರು. ತ್ರಸ್ತ್ಯೋಸ್ಮ್ಯಹಂ, ಇದಕ್ಕೆ ನನಗೆ ಬಹಳ ಸ್ವರ್ಗೋಗಿದ್ದೀನೋ ಭಗವಂತ, ಈ ವಿಷಯದಲ್ಲಿ ನಾನು ಬಹಳ ಹೆದರಿಬಿಟ್ಟಿದ್ದೀನಿ. ಇಂತಹ ಈ ಸಂಸಾರ ಚಕ್ರದಿಂದ ನಾವು ಪಾರುಗಾಣಬೇಕಾದರೆ, ಇದರಿಂದ ನಾವೇನಾದರೂ ದೂರ ಬರಬೇಕಾದರೆ ನಿನ್ನ ಪಾದಾರವಿಂದಗಳನ್ನು ಹಿಡಿಬೇಕು. ಆದ್ದರಿಂದ ನೀನು ನನಗೆ ಏನು ಭಯಂಕರವಾಗಿ ಕಾಣ್ತಾ ಇಲ್ಲ ಭಗವಂತ, ಯಾಕೆ ನನ್ನ ಹತ್ರನೇ ಬರಬೇಕು ಅಂದರೆ ಅವ್ರು ಕೇಳ್ತಾರೆ ಪ್ರಹ್ಲಾದರಾಜರು. ಯಸ್ಮಾತ್ ಪ್ರಿಯ ಪ್ರಿಯ ವಿಯೋಗ ಸಯೋಗ ಜನ್ಯ ಶೋಕಗ್ನಿನ ಸಕಲಯೋ ನಿಷುದಹ್ಯಮಾನ. ಸ್ವಾಮಿ, ಈ ಜಗತ್ತಿನಲ್ಲಿ ದುಃಖಕ್ಕೆ ಕಾರಣ ಎರಡು: ಪ್ರಿಯ ಅಪ್ರಿಯ ವಿಯೋಗ ಸಯೋಗ. ನೋಡಿ, ನಮಗೆ ದುಃಖ ಯಾಕಾಗ್ತಾ ಇದೆ ಅಂದರೆ ಪ್ರಿಯ ವಿಯೋಗ. ನಮಗೆ ಯಾವುದು ತುಂಬ ಬೇಕು ಅಂತ ಅನಿಸಿರುತ್ತೋ ಆ ಪದಾರ್ಥವನ್ನು ಕಳ್ಕೊಳ್ಳೋದ್ರಿಂದ ದುಃಖ. ಅಪ್ರಿಯ ಸಂಯೋಗ, ನಮಗೆ ಯಾವುದು ಬೇಡ ಅಂತಿದೀವೋ ಅದು ಬರೋದ್ರಿಂದ ದುಃಖ. ಈಗ ಕಾಯಿಲೆ ಯಾರಿಗೂ ಬೇಡ, ಬರುತ್ತೆ, ದುಃಖ. ಒಂದು ಪ್ರೀತಿ ಪಾತ್ರವಾದ ಒಂದು ವಸ್ತು ಇತ್ತು, ತಂದೆನೋ ತಾಯಿನೋ ಹೆಂಡತಿನೋ ಮಕ್ಕಳು, ಅದರ ವಿಯೋಗ, ಅದನ್ನು ಕಳ್ಕೊಂಡಿದ್ದೀವಿ ಅಂದರೆ ಪ್ರಿಯ ವಿಯೋಗ. ಅಪ್ರಿಯ ಸಂಯೋಗ, ಬೇಕಾದದ್ದನ್ನು ಕಳ್ಕೊಳ್ಳೋದು, ಬೇಡದೇ ಇದ್ದದ್ದನ್ನು ಹೊಂದೋದು, ಇದೆರಡೂ ದುಃಖಕ್ಕೆ ಕಾರಣ. ಪ್ರಹ್ಲಾದರಾಜರು ಹೇಳ್ತಾರೆ, ಯಸ್ಮಾತ್, ಯಾವ ಕಾರಣದಿಂದ, ಪ್ರಿಯ ವಿಯೋಗ ಅಪ್ರಿಯ ಸಂಯೋಗ ಜನ್ಯ ಶೋಕಗ್ನಿನ ಸಕಲ ಯೋನಿಷು ದಹ್ಯಮಾನ. ಯಾವ ಯೋನಿಯಲ್ಲಿ ಬಂದರೂ ಇದೆರಡಿದ್ದೇ ಇರುತ್ತೀರಿ. ಪ್ರಾಣಿಗಳೂ ಕೂಡ ತಮಗೆ ಪ್ರೀತಿಪಾತ್ರರಾದವ್ರನ್ನ ಕಳ್ಕೊಂಡ್ರೆ ಅಳೋದು ನೋಡಿದ್ದೀವಿ ನಾವು. ಅದರಿಂದ ಬೇಕಾದವರನ್ನು ಕಳ್ಕೊಳ್ಳೋದು, ಬೇಡದೇ ಇರೋದನ್ನು ಹೊಂದೋದು, ಇದರಿಂದ ಏನು ದುಃಖ ಬರ್ತಾ ಇದೆ, ಇದನ್ನು ಪರಿಹಾರ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಯಾವುದನ್ನೋ ನಾವು ಪರಿಹಾರ ಅಂತ ತಗೊಂಡಿದ್ದೀವಿ, ಅದೂ ಕೂಡ ದುಃಖದಾಯಕ ಆಗಿದೆ. ದುಃಖೌಷಧಂ ತದಪಿ ದುಃಖಮತದ್ದಿಯಾಹಂ. ಈ ಲೋಕದಲ್ಲಿರ್ತಕ್ಕಂಥ ಒಂದು ಪದಾರ್ಥವೂ ಕೂಡ ನಮ್ಮ ಈ ಸಂಸಾರ ದುಃಖವನ್ನು ಪರಿಹಾರ ಮಾಡೋಕ್ಕೆ ಶಕ್ಯವಲ್ಲ. ಯಾವುದೋ ನಮ್ಮ ದುಃಖವನ್ನು ಪರಿಹಾರ ಮಾಡುತ್ತೆ ಅಂತ ಇನ್ನೊಂದು ಪದಾರ್ಥ ತಗೊಂಬಂದರೆ ಅದೇ ದುಃಖವನ್ನು ಕೊಡ್ತಾ ಇದೆ ತಿರ್ಗಾ ನಮಗೆ ಆ ತಂದಿರೋ ಪದಾರ್ಥ. ಕಾಯಿಲೆ ವಾಸಿಯಾಗಲಿ ಅಂತ ಔಷಧ ತಗೊಂಡ್ರೆ ಆ ಔಷಧನೇ ಇವತ್ತು ನಮಗೆ ಬೇರೆ ಕಾಯಿಲೆ ಉಂಟು ಮಾಡ್ತಾ ಇದೆ ಅಂತ ಎಲ್ಲರಿಗೂ ಗೊತ್ತು. ಇದನ್ನೇ ನೀವು ಸೈಡ್ ಎಫೆಕ್ಟ್ಸ್ ಅಂತ ಕರಿತಾ ಇರೋದು. ಇವತ್ತು ಯಾವುದೋ ಒಂದು ಕಾಯಿಲೆಗೆ ಪರಿಹಾರ ಅಂತ ಅವನು ಮಾತ್ರೆ ಕೊಟ್ಟರೆ ಆ ಮಾತ್ರೆ ತೊಗೊಂಡಿದ್ದಕ್ಕೆ ಇನ್ನೊಂದು ದುಃಖ ಬಂತು, ಇನ್ನೊಂದು ರೋಗ ಬಂದಿದೆ. ಇವತ್ತು ಹೆಚ್ಚಿಗೆ ಮಾತ್ರೆ ತೊಗೊಂಡಿದ್ದಕ್ಕೆ ನೋಡಿ ಕೈಯಲ್ಲೆಲ್ಲ ಮೈಯಲ್ಲೆಲ್ಲ ಗುಳ್ಳೆ ಏಳೋದಾಗಲಿ, ಚರ್ಮದ ರೋಗ ಬರೋದಾಗಲಿ, ಅದೆಲ್ಲ ನೀವು ಮಾತ್ರೆ ತೊಗೊಂಡಿರೋದು ಜಾಸ್ತಿ ಅಂತ. ಅವನು ಕಾಯಿಲೆ ಪರಿಹಾರ ಆಗಲಿ ಅಂತ ಮಾತ್ರೆ ತೊಗೊಂಡ್ರೆ ಮಾತ್ರೆ ತೊಗೊಂಡಿದ್ದಕ್ಕೆ ಕಾಯಿಲೆ ಬರ್ತಾ ಇದೆ ಇವತ್ತು. ಇದನ್ನು ಪ್ರಹ್ಲಾದರಾಜ ಹೇಳ್ತಾರೆ, ದುಃಖೌಷಧಂ ತದಪಿ ದುಃಖಮತದ್ದಿಯಾಹಂ ಭೂಮನ್ ಭ್ರಮಾಮಿ ವದಮೇ ತವದಾಸ್ಯ ಯೋಗ್ಯಂ. ಹೇ ಭೂಮನ್, ಸಂಸ್ಕೃತದಲ್ಲಿ ಭೂಮ ಅಂದರೆ ಪೂರ್ಣ ಅಂತ ಅರ್ಥ. ಬ್ರಹ್ಮಸೂತ್ರದ ಅರ್ಥ ಅದು. ಶ್ರೀಮದ್ ಭಾಗವತ ಪ್ರತಿಯೊಂದು ಶ್ಲೋಕದಲ್ಲೂ ಕೂಡ ಒಂದಲ್ಲ ಒಂದು ಬ್ರಹ್ಮಸೂತ್ರವನ್ನು ಇಟ್ಟು ವೇದವ್ಯಾಸದೇವರು ಬರೆದಿದ್ದಾರೆ. ಪ್ರಹ್ಲಾದರಾಜರು ಭಗವಂತನನ್ನು ಭೂಮನ್ ಅಂತಾರೆ ಅವರು. ಸಂಸ್ಕೃತದಲ್ಲಿ ಭೂಮ ಅಂದರೆ ಪೂರ್ಣ ಅಂತ ಅರ್ಥ. ಭಗವಂತನನ್ನು ಯಾವ ಗುಣದಿಂದ ನಾವು ಯಾವ ವಿಶೇಷಣದಿಂದ ಕೊಂಡಾಡಬೇಕು ಅಂದಾಗ ರಾಘವೇಂದ್ರ ಸ್ವಾಮಿಗಳು ಬರೆದಿದ್ದಾರೆ ತಮ್ಮ ಗ್ರಂಥದಲ್ಲಿ. ಭೂಮಾ ಗುಣ ಇದೆಯಲ್ಲ, ಇದು ಎಲ್ಲಕ್ಕಿಂತ ಶ್ರೇಷ್ಠವಾಗಿರ್ತಕ್ಕಂಥ ಗುಣ. ಓಂ ಭೂಮ್ನಃ ಕೃತವಜ್ಜಾಯಸ್ತ್ವಂ ತಥಾಹಿ ದರ್ಶಯತಿ ಓಂ ಅಂತ ಒಂದು ಸೂತ್ರ. ಈ ಭೂಮಾ ಗುಣ ಇದೆಯಲ್ಲ, ಇದು ಎಲ್ಲ ಗುಣಕ್ಕಿಂತ ಶ್ರೇಷ್ಠ ಗುಣ ಇದು. ಭೂಮ ಅಂದರೆ ಸಂಸ್ಕೃತದಲ್ಲಿ ಪೂರ್ಣ ಅಂತ ಅರ್ಥ. ಭಗವಂತನ ಎಲ್ಲ ಗುಣಗಳ ಜೊತೆಗೆ ಈ ಪೂರ್ಣ ಅನ್ನೋದನ್ನು ಸೇರಿಸಿ ಉಪಾಸನೆ ಮಾಡಬೇಕು. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಅನ್ನತ್ತೆ ಉಪನಿಷತ್ತು. ಅದಕ್ಕೆ ಪ್ರಹ್ಲಾದರಾಜರು ಸ್ತೋತ್ರ ಮಾಡ್ತಾರೆ ನರಸಿಂಹದೇವರನ್ನ, ಹೇ ಭೂಮನ್, ಹೇ ಪೂರ್ಣ,
ಆನಂದಪೂರ್ಣ, ಜ್ಞಾನಪೂರ್ಣ, ಸೌಂದರ್ಯಪೂರ್ಣ, ಎಲ್ಲ ಪೂರ್ಣ ಭಗವಂತನದು, ಬಲಪೂರ್ಣ. ಯಾವುದು ಹಾಗಾದರೆ ಈ ಸಂಸಾರ ದುಃಖವನ್ನು ಪರಿಹಾರ ಮಾಡೋಕ್ಕೆ ಔಷಧ ಯಾವುದು ಅಂದರೆ ತವ ದಾಸ್ಯ ಯೋಗಂ ವದಮೇ. ಏನದು? ನಿನ್ನ ದಾಸ್ಯವೇ ಈ ಎಲ್ಲ ರೋಗಗಳನ್ನು ಪರಿಹಾರ ಮಾಡೋಕ್ಕೆ ಔಷಧ. ಅದನ್ನು ಹೆಂಗೆ ಪಡೆಯೋದು? ಹೆಂಗೆ ದಾಸನಾಗುವುದು ನಾನು? ನಿನ್ನ ದಾಸ್ಯತ್ವವನ್ನು ಪಡೆಯೋ ಬಗೆ ಹೇಗೆ ಅದನ್ನು ಹೇಳು ಸ್ವಾಮಿ. ಲೋಕದಲ್ಲಿ ಬಾಲಸ್ಯ ಚೇಹ ಶರಣಂ ಪಿತರೋ ನೃಸಿಂಹ. ಮಕ್ಕಳಿಗೆಲ್ಲ ತಂದೆ ತಾಯಿಗಳು ಆಶ್ರಯ. ಲೋಕದಲ್ಲಿ ಎಲ್ಲ ಮಕ್ಕಳು ತಂದೆ ತಾಯಿಗಳ ಅಧೀನದಲ್ಲಿರ್ತಾರೆ, ಆಶ್ರಯದಲ್ಲಿರ್ತಾರೆ. ಮಕ್ಕಳಿಗೆ ತಂದೆ ತಾಯಿಗಳು ಆಶ್ರಯ. ಆರ್ತಸ್ಯ ಚಾಗದಂ. ರೋಗ ಬಂದೋರಿಗೆ ಔಷಧಿ ಆಶ್ರಯ. ಉದನ್ವತಿ ಮಜ್ಜತೋ ನೌ. ಸಾಗರದಲ್ಲಿ ಸಮುದ್ರದಲ್ಲಿ ಮುಳುಗುತ್ತಾ ಇರೋರಿಗೆ ದೋಣಿ ಆಶ್ರಯ. ತಪ್ತಸ್ಯ ತರ್ಪಣ ವಿಧಿ. ಬೇಸಿಗೆಯಲ್ಲಿ ತುಂಬ ಬೆಳಲಿ ಬಂದುಬಿಟ್ಟಿರ್ತಾನೆ, ಅವನಿಗೆ ನೀರು ಆಶ್ರಯ. ಅದೇ ರೀತಿ ಇಹಾಂಜಸೇಷ್ಟ ತಾವತ್ ಪ್ರಬೋತನು ವೃತಾಂ ತದುಪಾಸಕಾನಾಂ. ನಿನ್ನನ್ನು ಯಾರ್ಯಾರು ಧ್ಯಾನ ಮಾಡ್ತಾರಲ್ಲ ಅಥವಾ ನಿನ್ನನ್ನು ಚಿಂತನೆ ಮಾಡ್ತಕ್ಕಂತಹ ಈ ಜೀವರಾಶಿಗಳಿಗೆ ನೀನೇ ಆಶ್ರಯ. ನೀಗೆಲ್ಲ ಆಶ್ರಯ ನೀನು. ಭಗವಂತನಿಗೆ ಸರ್ವಾಶ್ರಯ ಅಂತ ಕರೀತಾರೆ. ಸರ್ವಾಶ್ರಯ ಪೂರ್ಣಗುಣ ಸೋಕ್ಷರ ಸನ್ಹೃದಬ್ಜಗ ಅಂತಾರೆ ಶ್ರೀಮದಾಚಾರ್ಯರು. ಎಲ್ಲರಿಗೂ ಆಶ್ರಯ ಭಗವಂತ. ಆದ್ದರಿಂದ ನಮ್ಮಂಥ ಜೀವರಾಶಿಗಳಿಗೆಲ್ಲ ನೀನೇ ಆಶ್ರಯ. ಇವತ್ತು ಯಾರೂ ಕೂಡ ನಿನ್ನನ್ನು ಬಿಟ್ಟು ಯಾರೂ ಸ್ವತಂತ್ರವಾಗಿಲ್ಲ. ಪ್ರಹ್ಲಾದರಾಜರು ಹೇಳ್ತಾರೆ, ನೀನೊಬ್ಬ ಸರ್ವತಂತ್ರ ಸ್ವತಂತ್ರ. ಯಸ್ಮಿನ್ ಯತೋ ಯರ್ಹಿ ಚ ಯೇನ ಯಸ್ಯ ಯಸ್ಮೈ ಯತಾಯಮುತ ಯಸ್ತ್ವಪರಾ ಪರೋವ ಭಾವಂ ಕರೋತಿ ವಿಕರೋತಿ ಪೃಥಕ್ ಸ್ವಭಾವ ಸಂಚೋದಿತಸ್ತದಖಿಲಂ ಭವತಃ ಸ್ವರೂಪಂ. ನೋಡು, ಬ್ರಹ್ಮದೇವರಿಂದ ಮೊದಲುಗೊಂಡು ಇವತ್ತು ಕುಂಬಾರ ಒಂದು ಗಡಿಗೆಯನ್ನು ಸೃಷ್ಟಿ ಮಾಡ್ತಾನೆ. ಅವನು ತನ್ನ ಸ್ವಂತ ಸಾಮರ್ಥ್ಯದಿಂದ ಅಲ್ಲ ಸೃಷ್ಟಿ ಮಾಡೋದು. ಅವನು ಎಲ್ಲರೂ ಕೂಡ ನಿನ್ನ ಅನುಗ್ರಹದಿಂದ, ನಿನ್ನ ಪ್ರೇರಣೆಯಿಂದಲೇ ಸೃಷ್ಟಿ ಮಾಡಬೇಕು. ಯಾರಿಗೂ ಕೂಡ ಸ್ವತಂತ್ರವಾಗಿ ಒಂದು ಪದಾರ್ಥವನ್ನು ಸೃಷ್ಟಿ ಮಾಡತಕ್ಕಂಥ ಸಾಮರ್ಥ್ಯ ಇಲ್ಲ. ಇವತ್ತು ಮೇಲ್ನೋಡಕ್ಕೆ ನಮಗೆ ಗಡಿಗೆ ತಯಾರು ಮಾಡಿದವನು ಕುಂಬಾರ ಅಂತ ಕಾಣುತ್ತೆ. ಗಡಿಗೆ ಯಾರು ತಯಾರು ಮಾಡಿದ್ದು ಅಂದರೆ ಕುಂಬಾರ ಅಂದ್ಬಿಡ್ತೀವಿ, ಭಗವಂತ ಅನ್ನೋದಿಲ್ಲ ನಾವು. ಆದರೆ ಆ ಕುಂಬಾರನಿಗೆ ಘಟೋತ್ಪಾದನ ಶಕ್ತಿ ಇಂತಿರುತ್ತೆ. ಅಂದರೆ ಗಡಿಗೆಯನ್ನು ತಯಾರು ಮಾಡುವ ಬುದ್ಧಿಶಕ್ತಿ, ಕಲೆ, ಕ್ರಿಯಾ, ಅದಕ್ಕೆ ಬೇಕಾಗಿರ್ತಕ್ಕಂಥ ಸಾಮರ್ಥ್ಯ, ಅದಕ್ಕೆ ಶಕ್ತಿ, ಇದೆಲ್ಲ ಭಗವಂತ ಕೊಡ್ತಾನೆ. ಅಂದರೆ ಅರ್ಥಾತ್ ಅವನ ಒಳಗಡೆ ಇದ್ದು ಮಾಡಿಬಿಡ್ತಾನೆ ಭಗವಂತ. ಯಾರು ಪದಾರ್ಥವನ್ನು ಮಾಡ್ತಾರೆ ಅಥವಾ ವಿಕರೋತಿ ಕರೋತಿ ಪೃಥಕ್ ಸ್ವಭಾವ ಸಂಚೋದಿತ, ಅರ್ಥಾತ್ ತೇನ ವಿನ ತೃಣಮಪಿ ನ ಚಲತಿ. ದ್ರವ್ಯಂ ಕರ್ಮ ಚ ಕಾಲಶ್ಚ ಸ್ವಭಾವೋ ಜೀವಯೇವ ಚ ಯದನುಗ್ರಹತಃ ಸಂತಿ ನ ಸಂತಿ ತದುಪೇಕ್ಷಯ. ನಿಶುಸೀದ ಗಣಪತೆ ಗಣೇಶತ್ವಾಮಾಹುರ್ವಿಪ್ರತಮಂ ಕವೀನಾಂ ನ ಋತೆ ತ್ವತ್ಕ್ರಿಯತೆ ಕಿಂಚನಾರೇ ಮಹಾಮರ್ಕಂ ಮಗವಂಚಿತ್ರಮರ್ಚ. ವೇದ ಹೇಳುತ್ತೆ ಈ ಮಾತು. ಪ್ರಹ್ಲಾದರಾಜರು ಹೇಳುತ್ತಾರೆ, ಇಂತಹ ಉತ್ಕೃಷ್ಟವಾಗಿರ್ತಕ್ಕಂತಹ ಈ ಚಿಂತನೆಯನ್ನು ನೀನು ಮಾಡ್ತೀಯ ಭಗವಂತ. ಅಲ್ಲೋ ಸ್ವಾಮಿ, ನಾನು ನನ್ನ ಪ್ರಾಣ ರಕ್ಷಣೆ ಮಾಡಿದ್ದು ಆ ಒಳ್ಳೆ ಉತ್ಕೃಷ್ಟವಾಗಿರ್ತಕ್ಕಂತಹ ರೀತಿಯಲ್ಲಿ ನಮ್ಮ ತಂದೆ ನನ್ನ ಕೇಳ್ದ, ನಾನೀಗ ನಿನ್ನ ತಲೆಯನ್ನು ಕತ್ತರಿಸ್ತೀನಿ, ಆ ಹರಿ ಅಂತ ಒಬ್ಬ ಇದ್ದರೆ ನಿನ್ನನ್ನು ರಕ್ಷಣೆ ಮಾಡಲಿ ಅಂತ ಹೇಳಿ, ಇನ್ನೇನು ನನ್ನ ತಲೆಯನ್ನು ಕತ್ತರಿಸಬೇಕು ಅಂತ ಬಂದಾಗ ನೀನು ನನ್ನನ್ನು ರಕ್ಷಣೆ ಮಾಡಿದೆಯಲ್ಲ, ಅದು ದೊಡ್ಡ ದೊಡ್ಡ ಜ್ಞಾನಿಗಳ ಮಾತನ್ನು ಸತ್ಯ ಮಾಡೋಕ್ಕೋ ಭಗವಂತ ಬಂದದ್ದು ನೀನು.
ಅವ್ರು ಹೇಳ್ತಾರೆ ಪ್ರಹ್ಲಾದರಾಜರು, ನಾನು ಕರೆದೆ ಅಂತ ಬರಲಿಲ್ಲೋ ಭಗವಂತ, ನನ್ನ ಮೇಲೂ ಅನುಗ್ರಹ ಮಾಡಿದಿ, ಆದರೆ ನನ್ನ ಮಾತು ನಾನು ಕರೆದೆ ಅಂತ ಅಷ್ಟೇ ಅಲ್ಲ ಬಂದದ್ದು. ಮತ್ಪ್ರಾಣ ರಕ್ಷಣ ಅನಂತ ಪಿತುರ್ವದಂಚ, ನನ್ನ ಪ್ರಾಣವನ್ನು ನೀನು ರಕ್ಷಣೆ ಮಾಡಿದ್ದು, ನನ್ನ ತನ್ನಯ್ಯನ್ನು ಸಂಹಾರ ಮಾಡಿದ್ದು, ಸ್ವಭೃತ್ಯ ಋಷಿ ವಾಕ್ಯ ಮೃತಂ ವಿಧಾತು, ನಾರದರು ಉಪದೇಶ ಮಾಡಿದ್ರು ನನಗೆ, ನಿನ್ನ ದಾಸರಾಗಿರ್ತಕ್ಕಂಥ ನಾರದರು ಉಪದೇಶ ಮಾಡಿದ್ದನ್ನು ಸತ್ಯ ಮಾಡೋಕ್ಕೋಸ್ಕರವಾಗಿ ಆ ದೊಡ್ಡ ಜ್ಞಾನಿಗಳ ತ್ವಾಮೀಶ್ವರೋ ಮದಪರೋ ಅವತುಕಂ ಹರಾಮಿ, ನಮ್ಮ ತಂದೆ ನನ್ನನ್ನು ಸಂಹಾರ ಮಾಡೋಕ್ಕೆ ಬಂದಾಗ ಎಲ್ಲಿದ್ದಾನೆ ಎಲ್ಲಿದ್ದಾನೆ ನಿನ್ನ ಹರಿ ಅಂತ ಕೇಳಿದಾಗ ನಾನು ಕಂಬದಲ್ಲಿದ್ದಾನೆ ಅಂತ ಅಂದುಬಿಟ್ಟೆ. ಕಂಬದಲ್ಲಿದ್ದಾನೆ ಅಂತ ಹೇಳದೆ ಇಟ್ಟೆ, ನಾನು ಹೇಳದೆ ಅಂತಲ್ಲ ಬಂದದ್ದು ಭಗವಂತ, ಜ್ಞಾನಿಗಳು ಹೇಳ್ತಾ ಇದ್ದಾರೆ ನೀನು ಸರ್ವತ್ರ ವ್ಯಾಪ್ತ ಅಂತ. ಅಂತಹ ದೊಡ್ಡ ದೊಡ್ಡ ಜ್ಞಾನಿಗಳ ಮಾತನ್ನು ಸತ್ಯ ಮಾಡೋಕ್ಕೆ ನೀನು ಬಂದಿರತಕ್ಕಂಥದ್ದು. ಅಲ್ಲೋ ಭಗವಂತ, ನಾನು ಎಲ್ಲಿ ನೀನೆಲ್ಲೋ, ನೀನೆಂಥವನು? ಕ್ವಾಹಂ ರಜಪ್ರಭವ ಈಶ ತಮೋದಿಕೇಸ್ಮಿನ್ ಜತಾಂ ಸುರೇತರ ಕುಲೇ ಕ್ವತವಾನುಕಂಪ. ಹೇ ಸ್ವಾಮಿ, ನಾನು ಹುಟ್ಟಿರೋದು ತಮೋಗುಣ ಪ್ರಚುರ ಅಸುರ ಕುಲದಲ್ಲಿ. ಈಗಾಗಲೇ ಒಂದು ಸಲ ಹೇಳಿದ್ದೀನಿ, ಮತ್ತೆ ಹೇಳ್ತೀನಿ ಕೇಳು. ಈ ತಮೋಗುಣ ಪ್ರಚುರ ಏನು ಮಾಡುತ್ತೆ ಅಂದರೆ, ಅದು ಬರೀ ಪದಾರ್ಥದ ಕಡೆಗೆ ನಮ್ಮ ಮನಸ್ಸನ್ನು ತೊಗೊಂಡು ಹೋಗುತ್ತೆ. ತಮೋಗುಣ ಭಗವಂತನಿಂದ ದೂರ ಕರ್ಕೊಂಬಂದ್ಬಿಡುತ್ತೆ ನಮ್ಮನ್ನು. ಸತ್ವಗುಣ ಭಗವಂತನ ಹತ್ತಿರ ಕರ್ಕೊಂಡು ಹೋದರೆ ನಮ್ಮನ್ನು, ತಮೋಗುಣ ಭಗವಂತನಿಂದ ದೂರ ಕರ್ಕೊಂಬರುತ್ತೆ. ಅಂಥ ಭಗವಂತನಿಂದ ದೂರ ಕರ್ಕೊಂಡು ಬರತಕ್ಕಂಥ ತಮೋಗುಣಕ್ಕೆ ಹೆಚ್ಚು ತಮೋಗುಣದಿಂದ ಕೂಡಿರ್ತಕ್ಕಂತಹ ಅಸುರ ಕುಲದಲ್ಲಿ ಹುಟ್ಟಿರ್ತಕ್ಕಂಥ ನಾನು ನನ್ನ ತಲೆ ಮೇಲೆ ಕೈ ಇಟ್ಟು ಎಷ್ಟು ಅನುಗ್ರಹ ಮಾಡಿದೆಯೋ ಭಗವಂತ. ಕ್ವತವಾನುಕಂಪ. ನ ಬ್ರಹ್ಮಣೋ ನತು ಭವಸ್ಯ ನ ವೈರಮಾಯಾ ಯನ್ಮಿರ್ಪಿತ ಶಿರಸಿ ಪದ್ಮಕರ ಪ್ರಸಾದ. ನನ್ನ ತಲೆ ಮೇಲೆ ಕೈ ಇಟ್ಟು ನೀನು ಆಶೀರ್ವಾದ ಮಾಡಿದೆಯಲ್ಲೋ ಭಗವಂತ, ಅಥವಾ ನನ್ನ ಕೈ ಮೇಲೆ ಇಟ್ಟು ನೀನು ಅನುಗ್ರಹ ಮಾಡಿದೆಯಲ್ಲ, ಈ ರೀತಿ ಕೈ ನೀನು ಬ್ರಹ್ಮದೇವರ ಮೇಲೂ ಇಟ್ಟಿಲ್ಲ, ರುದ್ರದೇವರ ಮೇಲೂ ಇಟ್ಟಿಲ್ಲ, ರಮಾದೇವಿ ಮೇಲೂ ಇಟ್ಟಿಲ್ಲ ಅಂದ್ಬಿಡ್ತಾನೆ ಪ್ರಹ್ಲಾದರಾಜರು. ಇವರೆಲ್ಲರ ಮೇಲೆ ಇಡದೇ ಇರೋದು ನನ್ನ ಮೇಲೆ ಇಟ್ಟಿದೆಯಾ ಅಂತ ಅಂದ್ಬಿಟ್ಟ ಪ್ರಹ್ಲಾದ. ಹಾಗಾದರೆ ಭಗವಂತನಿಗೆ ಬ್ರಹ್ಮದೇವರಿಗಿಂತ, ರಮಾದೇವಿಗಿಂತ, ರುದ್ರದೇವರಿಗಿಂತ ಮೇಲಾಗಿ ರಮಾದೇವಿಗಿಂತ ಹೆಚ್ಚಿನ ಅನುಗ್ರಹ ಪ್ರಹ್ಲಾದರಾಜರ ಮೇಲೆ ಮಾಡಿಬಿಟ್ಟ ಅಂತ ಕಾಣುತ್ತೆ ಮೇಲ್ನೋಟಕ್ಕೆ. ಶ್ರೀಮದ್ ಆಚಾರ್ಯರು ಅಲ್ಲೊಂದು ನಿರ್ಣಯ ಬರೀತಾರೆ, ರಮಾದಿಗಳ ತಲೆ ಮೇಲೆ ನೀನು ಹಸ್ತ ಇಟ್ಟಿಲ್ಲ ಅಂತಾರೆ ಅವರು. ರಮಾದಿಗಳ ತಲೆ ಮೇಲೆ ನೀನು ಹಸ್ತ ಇಟ್ಟಿಲ್ಲ ಅಂತ ಹೇಳಿದ್ರೆ ಈಗ ಮಾತ್ರ ಇಟ್ಟಿಲ್ಲ, ಸದಾ ಇಟ್ಟಿರ್ತೀಯ ಅಂತ ಅರ್ಥ. ಟೆಂಪರರಿ ಅಲ್ಲ, ಪರ್ಮನೆಂಟು. ಇಟ್ಟಿಲ್ಲ ಅಂದರೆ ತಾತ್ಕಾಲಿಕವಾಗಿ ಇಡೋದಿಲ್ಲ, ನೀನು ಸದಾ ಇಟ್ಟಿರ್ತೀಯ, ನನ್ನ ಮೇಲೆ ತಾತ್ಕಾಲಿಕವಾಗಿ ಇಟ್ಟಿರ್ತೀಯ. ನಾನು ನಿನ್ನೆ ಹೇಳಿದ್ದೆ, ರಮಾದೇವಿಯ ಮೇಲೆ ಈಗ ಯಾರೋ ಭಿಕ್ಷಾದವರು ಬಂದಾಗ ಅವರ ಮೇಲೆ ಕರುಣೆಯಿಂದ ತಗೊಂಡೋಗಿ ನಾವು ಭಿಕ್ಷಾ ಹಾಕ್ತೀವಿ. ಹಾಗಂತ ನಮ್ಮ ಮಕ್ಕಳಿಗೆ ಹಾಕೋದಿಲ್ಲ ಅಂತಲ್ಲ, ಎಷ್ಟು ಕರುಣೆಯಿಂದ ಭಿಕ್ಷಾದವ್ರಿಗೆ ಹಾಕ್ತಾರೆ ಅಂತ ಹೇಳಿದ್ರೆ ಮಕ್ಕಳ ಮೇಲೆ ಕರುಣೆ ಇಲ್ಲ ಅಂತಲ್ಲ, ಅವರ ಮೇಲೆ ಸದಾ ಇದ್ದೇ ಇರುತ್ತೆ. ಆ ಭಿಕ್ಷೆಯನ್ನು ಬೇಡವನ ಮೇಲೆ ತಾತ್ಕಾಲಿಕವಾಗಿರ್ತಕ್ಕಂಥ ಕಾರುಣ್ಯ ಹೇಗಿರುತ್ತೋ ನಮಗೆ, ಹಾಗೆ ರಮಾದೇವಿಯ ಮೇಲೆ, ಬ್ರಹ್ಮದೇವರ ಮೇಲೆ, ರುದ್ರದೇವರ ಮೇಲೆ ಭಗವಂತನಿಗೆ ಸದಾ ಕಾಲದಲ್ಲಿ ಅನುಗ್ರಹ ಇದ್ದೇ ಇರುತ್ತೆ. ಟೆಂಪರರಿಯಾಗಿ ಇಟ್ಟಿಲ್ಲ, ಸದಾಕಾಲ ಇಟ್ಟಿರ್ತ್ಯ ಅನ್ನೋದರಲ್ಲಿ ತಾತ್ಪರ್ಯವೇ ಹೊರತು ಇಟ್ಟೇ ಇರೋದಿಲ್ಲ ಅನ್ನೋದರಲ್ಲಿ ತಾತ್ಪರ್ಯ ಅಲ್ಲ ಅಂತ ಶ್ರೀಮದಾಚಾರ್ಯರು ಬರೀತಾರೆ. ಆ ಪ್ರಹ್ಲಾದರಾಜರು ಹೇಳ್ತಾರೆ, ಏಕಸ್ತ್ವಮೇವ ಜಗದೇ ತದಮುಷ್ಯಯಸ್ತ ಅದ್ಯಂತಯೋ ಪೃಥಗವಸ್ಯಸಿ ಮಧ್ಯತಶ್ಚ ಸ್ಪೃಷ್ಟ್ವಾ ಗುಣಂ ವ್ಯತಿಕರಂ ನಿಜಮಾಯಯೇದಂ ನಾನೇವ ತೈರವಸಿತಸ್ತದನುಪ್ರವಿಷ್ಟ. ನೋಡು, ಒಂದೇ ರೂಪವನ್ನು ನೀನು ಒಬ್ಬನೇ ಆಗಿದ್ದರೂ ಕೂಡ ಅನೇಕ ರೂಪದಿಂದ ಜಗತ್ತಿನ ಎಲ್ಲ ಪದಾರ್ಥಗಳೊಳಗೆ ವ್ಯಾಪಿಸಿದೆಯೋ ಭಗವಂತ. ಸರ್ವತ್ರ ವ್ಯಾಪಿಸಿದ್ರೂ ಕೂಡ ಗುಣವೈಷಮ್ಯವನ್ನು ಮಾಡಿ ಪದಾರ್ಥಗಳನ್ನು ಸೃಷ್ಟಿ ಮಾಡಿ ಆ ಪದಾರ್ಥದೊಳಗೆ ಪ್ರವೇಶ ಮಾಡಿದೆಯಾ. ಅನೇಕ ಪದಾರ್ಥಗಳು ಬೇರೆ ಬೇರೆಯಾಗಿರೋದ್ರಿಂದ ನೀನು ಬೇರೆ ಬೇರೆ ಕಾಣುತ್ತೀಯ ಹೊರತು ವಸ್ತುತಸ್ತು ನಿನಗೆ ಯಾವ ಭೇದವೂ ಇಲ್ಲ.
ಒಳ್ಳೆ ಉತ್ಕೃಷ್ಟವಾಗಿರ್ತಕ್ಕಂತಹ ಅನುಗ್ರಹವನ್ನು ನನ್ನ ಮೇಲೆ ಮಾಡಿದೆಯಾ ಎಂಬುದಾಗಿ ಪ್ರಹ್ಲಾದರಾಜರು ವರ್ಣನೆ ಮಾಡತಕ್ಕಂಥವರಾಗಿ ಈ ಸಂಸಾರ ಹೆಂಗಿದೆ ಗೊತ್ತೇನೋ ಭಗವಂತ. ಅವ್ರು ಹೇಳ್ತಾರೆ, ಜಿಕ್ವೈಕತೊಚ್ಯುತ ವಿಕರ್ಷತಿ ಮಾ ವಿತೃಪ್ತ ಶಿಷ್ಣೋನ್ವತಸ್ತ್ವಗುದರಂ ಶ್ರವಣಂ ಕುತಶ್ಚಿತ್ ಗ್ರಾಣೋನ್ಯತಶ್ಚ ಫಲದೃಕ್ವಚ ಕರ್ಮ ಶಕ್ತಿ ಬಹ್ವಃ ಸಪತ್ನ ಇವ ಗೇಹಪತಿಂ ಲುನಂತಿ. ನನ್ನ ಇಂದ್ರಿಯ ಇದೆಯಲ್ಲ, ಒಂದೊಂದು ಇಂದ್ರಿಯ ಒಂದೊಂದು ಕಡೆ ಎಳಿತಾ ಇದೆ. ಅದು ಒಂದು ಇಂದ್ರಿಯವನ್ನು ತೃಪ್ತಿ ಮಾಡಿದ್ರೆ ಇನ್ನೊಂದು ಇಂದ್ರಿಯ ಎಳೆಯುತ್ತಂತೆ ವಿಷಯದ ಕಡೆಗೆ. ಜಿಹ್ವ ನಾಲಿಗೆ ಒಂದು ಕಡೆ ಎಳೆಯುತ್ತೆ, ಶಿಷ್ಣ ಒಂದು ಕಡೆ ಇರುತ್ತೆ, ಉದರ ಒಂದು ಕಡೆ ಇರುತ್ತೆ, ಕಿವಿ ಒಂದು ಕಡೆ ಎಳೆಯುತ್ತೆ, ಘ್ರಾಣ ಒಂದು ಕಡೆ ಎಳೆಯುತ್ತೆ. ಒಂದೊಂದು ಇಂದ್ರಿಯವನ್ನು ತೃಪ್ತಿ ಮಾಡಿದಾಗ ಇನ್ನೊಂದು ಇಂದ್ರಿಯ ವಿಷಯ ಪದಾರ್ಥದ ಕಡೆ ಹೋಗುತ್ತೆ. ಎಷ್ಟು ತೊಂದರೆ ಕೊಡ್ತಾ ಇದೆ. ಬಹ್ವಃ ಸಪತ್ನ ಇವ ಗೇಹಪತಿಂ ಲುನಂತಿ. ಅನೇಕ ಮಂದಿ ಸವತಿಯರಿದ್ದು ಒಬ್ಬನೇ ಒಬ್ಬ ಯಜಮಾನ ಇದ್ದರೆ ಹೆಂಗೆ ಎಲ್ಲರೂ ಅವನನ್ನು ತನ್ನ ಕಡೆ ಎಳೀತಾರೋ ಹಾಗೆ ಈ ಇಂದ್ರಿಯಗಳೆಲ್ಲ ನನ್ನ ವಶದಲ್ಲಿಲ್ಲ ಭಗವಂತ. ಈ ಜನನ ಮರಣ ಅನ್ನತಕ್ಕಂಥ ವೈತರಣಿಯಲ್ಲಿ ಬಿದ್ದು ಮೇಲಿಂದ ಮೇಲೆ ಮೇಲಿಂದ ಮೇಲೆ ದುಃಖ ಪಡ್ತಾ ಇದ್ದೀನಿ. ಒಂದೊಂದಾಗಿ ನನಗೆ ದಾಟಕ್ಕೆ ಆಗೋದೇ ಇಲ್ಲ ಈ ಸಂಸಾರವನ್ನು. ದಯವಿಟ್ಟು ನನ್ನನ್ನು ಉದ್ಧಾರ ಮಾಡು ಎಂಬುದಾಗಿ ಹೇಳಿ ಇವರೆಲ್ಲರನ್ನೂ ಕರ್ಕೊಂಡು ಬರ್ತೀನಿ ಅಂತಾರೆ ಅವರು. ಪ್ರಾಯೇಣ ದೇವಮುನಯ ಸ್ವವಿಮುಕ್ತಿಕಾಮ ಮೌನಂ ಚರಂತಿ ವಿಜನೇನ ಪರಾರ್ಥನಿಷ್ಠಾ. ಸ್ವಾಮಿ ಯಾವಾಗಲೂ ಕೂಡ ಏಕಾಂತದಲ್ಲಿ ಮೌನವ್ರತವನ್ನು ಆಚರಣೆ ಮಾಡ್ತಾರೆ. ದೇವತೆಗಳು, ಮುನಿಗಳು ಎಲ್ಲರಿಗೂ ಕೂಡ ಮೋಕ್ಷ ಸಾಧನೆಯಲ್ಲಿ ಅವರಿಗೆ ನಿಷ್ಠೆ ಇರೋದಿಲ್ಲ. ಇವರೆಲ್ಲರನ್ನೂ ಉದ್ಧಾರ ಮಾಡೋಣ ಅಂತ ಅವರು. ನಾನೊಬ್ಬ ಬರಬೇಕು ಅಂತ ಆಸೆ ಇಲ್ಲ ಅಂತಾರೆ ಪ್ರಹ್ಲಾದರಾಜರು. ನನಗೊಬ್ಬನಿಗೆ ಮೋಕ್ಷ ಆದರೆ ಸಾಲದು ಸ್ವಾಮಿ. ಇವರೆಲ್ಲ ನಾಣ್ಯಂ ತ್ವದಸ್ಯ ಶರಣಂ ಭ್ರಮತೋನು ಪಶ್ಯೆ. ಈ ಗೊಂಡಾರಣ್ಯದಲ್ಲಿ ಸುತ್ತಾಗ್ತಾ ಇರತಕ್ಕಂಥ ಎಲ್ಲರಿಗೂ ಕೂಡ ನೀನೇ. ನಮ್ಮನ್ನೆಲ್ಲ ಕೇಳಿ ಪ್ರಹ್ಲಾದರಾಜರು ಸ್ತೋತ್ರ ಮಾಡಿದ್ದಾರೆ. ಪ್ರಹ್ಲಾದರಾಜರು ಹೇಳ್ತಾರೆ, ನಾನೊಬ್ಬ ಮೋಕ್ಷಕ್ಕೆ ಹೋದರೆ ನನಗೇನು ಬೇಡ ಸ್ವಾಮಿ, ಅದು ನನ್ನೊಬ್ಬನ ಮೋಕ್ಷಕ್ಕೆ ಕರ್ಕೊಂಡು ಹೋಗೋದು ನಾ ಕೇಳಲ್ಲ. ಈ ಎಲ್ಲ ಇದ್ದಾರಲ್ಲ ಪಾಪ ಇವರ ಕೃಪಣರು, ನಿನ್ನನ್ನು ಚಿಂತನೆ ಮಾಡೋಕ್ಕಾಗದೇ ಇರತಕ್ಕಂಥವರು, ಇವ್ರಿಗೂ ಕೂಡ ಅನುಗ್ರಹ ಮಾಡು. ಏನು ಹಾಗಾದರೆ ಸಂಸಾರದಲ್ಲಿ ಸುಖ ಇಲ್ಲವೇ ಇಲ್ವಾ, ಬರೀ ದುಃಖನ ಅಂತ ಕೇಳಿದ್ರೆ ಪ್ರಹ್ಲಾದರಾಜರು ಹೇಳುತ್ತಾರೆ, ಯನ್ಮೈತು ನಾದಿ ಗೃಹಮೇದಿ ಸುಖಂ ಹಿ ತುಚ್ಛಂ ಕಂಡೂಯನೇಯ ಕರಯೋರಿವ ದುಃಖಂ ತೃಪ್ಯಂತಿ ದೇಹ ಕೃಪಣ ಬಹು ದುಃಖಭಾಜ ಕಂಡೂತಿವನ್ಮನಸಿಜಂ ವಿಷಹೇತಧೀರಃ. ಈ ಸಂಸಾರದಲ್ಲಿ ದುಃಖ ಇದೆ, ಇಲ್ಲ ಅಂತಲ್ಲ. ಆದರೆ ಆ ಸುಖ ಎಂಥದು? ಹೆಚ್ಚು ದುಃಖವನ್ನು ಕೊಡ್ತಕ್ಕಂಥ ಸುಖ. ಅದು ದುಃಖಕ್ಕೆ ಕಾರಣ ಆಗತ್ತದು. ಉದಾಹರಣೆ ಕೊಡ್ತಾರೆ ಪ್ರಹ್ಲಾದರಾಜರು. ಯನ್ಮೈತು ನಾದಿ ಗೃಹಮೇದಿ ಸುಖಂ ಹಿ ತುಚ್ಛಂ ಕಂಡೂಯನೇಯ ಕರಯೋರಿವ ದುಃಖಂ. ಕಜ್ಜಿ ಬಂದಾಗ ಎರಡು ಕೈಯು ಹೀಗೆ ಕೆರ್ಕೋತಾ ಇರ್ತಾನೆ ನೋಡಿ. ಕಂಡೂಯನ ಅಂದರೆ ಸಂಸ್ಕೃತದಲ್ಲಿ ತುರಿಸ್ಕೊಂಬೋದು, ಕೆರೆಯೋದು ಅಂತ ಅರ್ಥ. ಕಜ್ಜಿ ಬಂದಿರತಕ್ಕಂತಹ ಆ ಕಜ್ಜಿ ನೋವ್ತಾ ಇದೆ ಅಂತ ಹೇಳಿ ಹೀಗೆ ಕೆರ್ಕೋತಾ ಇರ್ತಾರೆ. ಆ ಕೆರ್ಕೋತಾ ಇದ್ದಾಗ ಸ್ವಲ್ಪ ಚೆನ್ನಾಗಿರುತ್ತೆ, ಅದು ಆರಾಮ್ ಅನಿಸುತ್ತೆ. ಆ ಕೆರ್ಕೊಂಡಿದ್ದಕ್ಕೆ ಕಜ್ಜಿ ಜಾಸ್ತಿ ಆಗುತ್ತದು. ಕಂಡೋಯನೇಯ ಕರೆಯೋರಿವ ದುಃಖಂ. ಆ ಕಜ್ಜಿಯನ್ನು ಕೆರೆದು ಬಿಟ್ಟರೆ ಇನ್ನೂ ಮೈಗೆಲ್ಲ ಇದು ಹಾಗೆ ಹಂಚ್ಕೊಂಡ್ಬಿಡುತ್ತೋ ಹಾಗೆ ಈ ವಿಷಯ ಸುಖ ಇದೆಯಲ್ಲ, ಈ ವಿಷಯ ಸುಖ ಅನ್ನೋದು ತಾತ್ಕಾಲಿಕವಾಗಿ ನಮಗೆ ಸುಖ ಕೊಟ್ಟರೂ ಕೂಡ ದುಃಖಂ ಹೆಚ್ಚು ದುಃಖವನ್ನು ಕೊಡುತ್ತೋ ಭಗವಂತ. ಆದ್ದರಿಂದ ತೃಪ್ಯಂತಿ ದೇಹ ಕೃಪಣ ಬಹು ದುಃಖಭಾಜ. ಯಾರು ದೇಹ ಪೋಷಣೆಯಲ್ಲೇ ನಿರತರಾಗಿರುತ್ತಾರೆ ಇವರು ಹೆಚ್ಚು ದುಃಖವನ್ನು ಪಡ್ತಾರೆ. ಕಂಡೋತಿವನ್ಮನಸಿಜಂ ವಿಷಹೇತಧೀರಃ. ಅದಕ್ಕೇ ಈ ವಿಷಯ ಪದಾರ್ಥಗಳ ಭೋಗವನ್ನು ಈ ಕಜ್ಜಿಯಂತೆ ಜ್ಞಾಪಿಸ್ಕೊಂಡು ಅದು ನೋವಾಗ್ತಾ ಇದ್ದರೂ ಕೂಡ ಅದನ್ನು ಕೆರ್ಕೋಬಾರದು, ಅದು ಜಾಸ್ತಿ ಹರಡಿಬಿಡುತ್ತೆ ಅಂತ ಹೇಳಿ ನಾವು ಹೆಂಗೆ ಶಮನ ಮಾಡ್ಕೋತೀವೋ ಹಾಗೆ ಈ ವಿಷಯ ಭೋಗವನ್ನು ಬಿಟ್ಟು ನಿನ್ನ ಭಗವಂತನ ಕಡೆಗೆ ಬರಬೇಕು ಎಂಬುದಾಗಿ ಹೇಳಿ ನಿನ್ನ ಪಾದಾರವಿಂದಗಳಲ್ಲಿ ನಾನು ಇಷ್ಟೇ ಕೇಳ್ಕೊಂಬುದು ಅಂತಾರೆ ಪ್ರಹ್ಲಾದರಾಜರು.
ತತ್ವೇ ಮನೋದರ್ಶನೆ ದೃಗಪಿ ಸ್ತುತೌ ಚ ವಕರ್ಮಣಿ ಕ್ಯಪಿ ಕರೋ ಶ್ರವಣಂ ಕಥಾಯ ಸಂಸೇವಯಾ ತ್ವಯಿ ವಿನೇತಿ ಷಡಂಗಯಾ ಕಿಂ ಭಕ್ತಿಂ ಜನ ಪರಮಹಂಸಗತೌ ಲಭೇತ. ಯಾವಾಗಲೂ ನನ್ನ ಮನಸ್ಸು ನಿನ್ನನ್ನು ಚಿಂತನೆ ಮಾಡ್ತಾ ಇರಬೇಕು, ನನ್ನ ಕಣ್ಣುಗಳು ನಿನ್ನನ್ನು ನೋಡ್ತಾ ಇರಬೇಕು, ನನ್ನ ನಾಲಿಗೆ ನಿನ್ನ ಸ್ತೋತ್ರವನ್ನು ಹೇಳ್ತಾ ಇರಬೇಕು, ನನ್ನ ಕೈಗಳು ನಿನ್ನನ್ನು ಪೂಜೆ ಮಾಡ್ತಾ ಇರಬೇಕು, ನನ್ನ ಕಿವಿಗಳು ನಿನ್ನ ಕಥೆಯನ್ನು ಕೇಳಬೇಕು, ನನ್ನ ಕಾಲುಗಳು ನಿನ್ನ ಕ್ಷೇತ್ರಕ್ಕೆ ನಡಿಬೇಕು. ಈ 6 ಬಗೆಯ ಸೇವೆ ಇಲ್ಲದೆ ನಿನ್ನಲ್ಲಿ ಭಕ್ತಿ ಬರೋದಿಲ್ಲ. ಇದಕ್ಕೆ ಷಡಂಗ ಅಂತ ಕರೀತಾರೆ. ಈ 6 ಅಂಗಗಳು ಕೂಡ ಭಗವಂತನ ಪಾದಾರವಿಂದಗಳಲ್ಲಿ, ಅಂದರೆ 5 ಉತ್ಕೃಷ್ಟವಾಗಿರ್ತಕ್ಕಂತಹ ಈ ಎಲ್ಲ ಇಂದ್ರಿಯಗಳು ಮತ್ತು ಈ ಮನಸ್ಸು, ಇಷ್ಟು ಸೇರಿ ಈ ಷಡಂಗ ಸೇವೆ ಇದ್ದರೆ ಮಾತ್ರ ಪರಮಹಂಸಗತೋ ಲಭೇತ. ಪರಮಹಂಸರ ಜ್ಞಾನಿಗಳಿಗೆ ಆಶ್ರಯನಾಗಿರ್ತಕ್ಕಂತಹ ನಿನ್ನ ಪಾದಾರವಿಂದಗಳಲ್ಲಿ ಭಕ್ತಿ ಬರೋದಿಲ್ಲ ಭಗವಂತ. ಆದ್ದರಿಂದ ನಿನ್ನಲ್ಲಿ ಭಕ್ತಿ ಬರಬೇಕಾದರೆ ಈ ಷಡಂಗ ಸೇವೆಯನ್ನು ನನಗೆ ಕೊಡು ಎಂಬುದಾಗಿ ಹೇಳಿ ಪ್ರಹ್ಲಾದರಾಜರು ಭಾಗವತದಲ್ಲಿ ಸುಮಾರು ಒಂದು 40 ಶ್ಲೋಕದಲ್ಲಿ ನರಸಿಂಹದೇವರನ್ನು ಬಹಳ ಅತ್ಯದ್ಭುತವಾಗಿ ಸ್ತೋತ್ರ ಮಾಡ್ತಾರೆ. ನಾನು ಮೊದಲೇ ಹೇಳ್ದಂಗೆ ಕಡೆಗೆ ನರಸಿಂಹದೇವರು ಹೇಳುತ್ತಾರೆ, ತುಂಬ ಸಂತೋಷ ಆಯಿತು ಪ್ರಹ್ಲಾದ, ಈ ನಿನ್ನ ಸ್ತೋತ್ರವನ್ನು ಕೇಳಿ. ಯಾರು ಈ ನೀನು ಮಾಡಿರ್ತಕ್ಕಂಥ ಸ್ತೋತ್ರವನ್ನು ಪ್ರತಿದಿನ ಪಾರಾಯಣ ಮಾಡ್ತಾರೋ ಅವ್ರನ್ನೂ ಸಂಸಾರದಿಂದ ಪಾರು ಮಾಡ್ತೀನಿ ಅಂತ ನರಸಿಂಹದೇವರು ಹೇಳಿರೋದರಿಂದ ಆ ಉತ್ಕೃಷ್ಟವಾಗಿರ್ತಕ್ಕಂತಹ ಸ್ತೋತ್ರ ನಮ್ಮ ಕಿವಿಯ ಮೇಲೆ ಬಿದ್ದಿರಲಿ ಎನ್ನತಕ್ಕಂಥ ಕಾರಣದಿಂದ, ಯದ್ಯಪಿ ನರಸಿಂಹ ಪುರಾಣದಲ್ಲಿ ಇಲ್ಲ, ಅದು ಭಾಗವತ ಪುರಾಣದಲ್ಲಿರೋದು, ಆದರೂ ಕೂಡ ಆ ಭಾಗವತ ಪುರಾಣದಲ್ಲಿರ್ತಕ್ಕಂತಹ ಉತ್ಕೃಷ್ಟವಾಗಿರ್ತಕ್ಕಂತಹ ಅದನ್ನು ನಾವು ಆರಿಸಿ ಇಲ್ಲಿ ನಿರೂಪಣೆ ಮಾಡಿದೆ ಅಂತ ಹೇಳಿ, ಇಂತಹ ಒಳ್ಳೆಯ ಉತ್ಕೃಷ್ಟವಾಗಿರ್ತಕ್ಕಂತಹ ರೀತಿಯಲ್ಲಿ ಆ ಪ್ರಹ್ಲಾದರಾಜರ ಸ್ತೋತ್ರವನ್ನು ನೋಡಿದ ಮೇಲೆ ಕಡೆಗೆ ಎಲ್ಲರೂ ಕೂಡ ಭಗವಂತನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಇಂದ್ರೋಪಿ ಸರ್ವದೈವೇಶು ಹರಿಣಾ ಸ್ಥಾಪಿತೋ ದಿವಿ ನರಸಿಂಹೋಪಿ ಭಗವಾನ್ ಸರ್ವಲೋಕಹಿತಾಯ ವೈ ಶ್ರೀಶೈಲಶಿಖರಂ ಪ್ರಾಪ್ಯ ವಿಶ್ರುತಃ ಸುರಪೂಜಿತಃ ಸ್ಮೃತೋ ಭಕ್ತಹಿತಾರ್ಥಾಯ ಅಭಕ್ತಾನಾಂ ಕ್ಷಯಾಯ ಚ. ಇವತ್ತು ಕೂಡ ಒಳ್ಳೆ ಉತ್ಕೃಷ್ಟವಾಗಿರ್ತಕ್ಕಂತಹ ರೀತಿಯಲ್ಲಿ ಶ್ರೀಶೈಲ ಶಿಖರ ಅಂದರೆ ಅರ್ಥಾತ್ ಅಹೋಬಲ ಕ್ಷೇತ್ರದಲ್ಲಿ ಭಗವಂತ ವಿದ್ಯಮಾನನಾಗಿ ನರಸಿಂಹದೇವರು ಒಂದು ರೂಪದಿಂದ ಅಹೋಬಲ ಕ್ಷೇತ್ರದಲ್ಲಿ ಇದ್ದು, ಒಂದು ರೂಪದಿಂದ ಅವನು ಮರೆಯಾದರೂ ಕೂಡ ಇನ್ನೊಂದು ರೂಪದಿಂದ ಒಳ್ಳೆ ಉತ್ಕೃಷ್ಟವಾಗಿರ್ತಕ್ಕಂತಹ ರೀತಿಯಲ್ಲಿ ಭಗವಂತ ದೇವತೆಗಳು ನಮಗೆ ಅನುಗ್ರಹ ಮಾಡೋಕ್ಕೆ ಅಲ್ಲಿ ಸ್ಥಾಪಿತನಾಗಿದ್ದಾನೆ. ಸ್ವತೋ ಭಕ್ತ ಹಿತಾರ್ಥಾಯ ಅಭಕ್ತಾನಾಂ ಕ್ಷಯಾಯ ಚ. ಅದರಿಂದ ನರಸಿಂಹದೇವರು ಹೊರಟೋಗಿದ್ದಾರೆ, ಅಂತರ್ಧಾನ ಆಗಿಬಿಟ್ರು ಅಂತ ತಿಳ್ಕೊಬೇಡ್ರಿ. ಇವತ್ತೂ ಕೂಡ ಈ ಭಾರತ ಕ್ಷೇತ್ರದಲ್ಲಿ ಭಗವಂತ ನರಸಿಂಹದೇವರಿದ್ದು ಪ್ರಹ್ಲಾದರಾಜರಂತೆ ಸೌಮ್ಯ ಗುಣವನ್ನು ಭಗವದ್ಭಕ್ತಿಯನ್ನು ಬೆಳೆಸ್ಕೊಂಡವ್ರಿಗೆ ಅನುಗ್ರಹ ಮಾಡ್ತಾ, ಆದರೆ ಹಿರಣ್ಯಕಶಿಪುವಂತೆ ಮದ ನಾನೇ ಭಗವಂತ ನಾನೇ ಈಶ್ವರ ಅನ್ನತಕ್ಕಂತಹ ಈ ಚಿಂತನೆಯನ್ನು ಯಾರು ಮಾಡ್ತಾರೋ ಇವರ ಕ್ಷಯಾಯ ಚ ನಾಶಕ್ಕೋಸ್ಕರವಾಗಿ ಭಗವಂತ ಇವತ್ತೂ ಕೂಡ ಒಳ್ಳೆ ಉತ್ಕೃಷ್ಟವಾಗಿರ್ತಕ್ಕಂಥ ಶ್ರೀಶೈಲ ಕ್ಷೇತ್ರದಲ್ಲಿದ್ದಾನೆ. ಅರ್ಥಾತ್ ಶ್ರೀಶೈಲ ಅಂದರೆ ಅಹೋಬಲ ಕ್ಷೇತ್ರ, ಅದು 3 ಸೇರಿರ್ತಕ್ಕಂತಹ ಕ್ಷೇತ್ರದಲ್ಲಿ ಇವತ್ತು ಕೂಡ ಭಗವಂತ ವಿದ್ಯಮಾನನಾಗಿದ್ದಾನೆ ಅಂತ ಹೇಳಿ, ಆಗ ಮಾರ್ಕಂಡೇಯ ಋಷಿಗಳು ಹೇಳ್ತಾರೆ, ಇತ್ಯೇತನ್ನರಸಿಂಹಸ್ಯ ಮಹಾತ್ಮ್ಯಂ ಯಃ ಪಟೇನ್ನರಃ ಶೃಣೋತಿ ವಾ ನೃಪಶ್ರೇಷ್ಠ ಮುಚ್ಚತೆ ಸರ್ವಪಾತಕೈ. ಹೇ ಸಹಸ್ರಾನೀಕ ಮಹಾರಾಜ, ಯಾರು ಈ ನರಸಿಂಹದೇವರ ಈ ಚರಿತ್ರೆಯನ್ನು ಪಠನೆ ಮಾಡ್ತಾರೋ, ಯಾರು ಈ ನರಸಿಂಹದೇವರ ಕಥೆಯನ್ನು ಕೇಳುತ್ತಾರೋ, ಸರ್ವಪಾಪೈ ಪ್ರಮುಚ್ಚತೆ, ಎಲ್ಲ ಪಾಪಗಳಿಂದ ಅವನು ಪರಿಹೃತನಾಗುತ್ತಾನೆ. ನರೋ ವಾ ಯದಿ ವಾ ನಾರಿ ಶೃಣೋತ್ಯಾಖ್ಯಾನಮುತ್ತಮಂ ವೈದವ್ಯ ದುಃಖ ಶೋಕಚ್ಚ ದುಷ್ಟ ಸಂಗಾತ್ ಪ್ರಮುಚ್ಚತೆ. ನೋಡು, ಪುರುಷರಾಗಲಿ ಸ್ತ್ರೀಯರಾಗಲಿ ಯಾರು ಈ ಉತ್ತಮವಾಗಿರ್ತಕ್ಕಂತಹ ನರಸಿಂಹದೇವರ ಚರಿತ್ರೆಯನ್ನು ಕೇಳುತ್ತಾರೆ, ಹೆಣ್ಣು ಮಕ್ಕಳಿಗೆ ವೈದವ್ಯದಿಂದ ಅವರು ಬಿಡ್ತಾರೆ ಅಂತಾರೆ. ವೈದವ್ಯ ನಾಶ ಆಗತ್ತೆ ಅವರಿಗೆ. ಅಕಸ್ಮಾತ್ ಯಾವುದಾದ್ರೂ ಕಾರಣದಿಂದ ವೈದವ್ಯ ಬಂದಿದ್ದರೆ ಆ ವೈದವ್ಯದಿಂದ ಅವರು ವಿಮುಕ್ತನಾಗ್ತಾರೆ. ದುಃಖ ಶೋಕಗಳಿಂದ ಅವರು ಪರಿಹಾರ ಆಗುತ್ತಾರೆ. ದುಷ್ಟರ ಸಂಘದಿಂದ ಅವರು ವಿಮುಚ್ಛತೆ. ದುಶ್ಶೀಲೋಪಿ ದುರಾಚಾರೋ ದುಪ್ರಜೋ ದೋಷಕರ್ಮಕೃತ ಧರ್ಮಿಷ್ಠೋ ವಾನಭೋಗಿ ಚ ಶೃಣ್ವನ್ ಕೃತೋ ಭವೇನ್ನರಿ. ಅವ್ರು ಹೇಳ್ತಾರೆ, ನರಸಿಂಹದೇವರ ಶುದ್ಧರಾಗುತ್ತಾರೆ. ತಪ್ಪು ಮಾಡಿದವರು ಕೂಡ, ಧರ್ಮಿಷ್ಠ ಅಲ್ಲದೇ ಇರೋರು ಕೂಡ, ಹೇ ಸಹಸ್ರಾನೀಕ, ಈ ನರಸಿಂಹದೇವರ ಚರಿತ್ರೆಯನ್ನು ಯಾರು ಕೇಳುತ್ತಾರೆ
ಅವರು ಪರಿಶುದ್ಧರಾಗುತ್ತಾರೆ ಎಂಬುದಾಗಿ ಹೇಳಿ, ಹರಿಸ್ಸುರೇಶೋ ನರಲೋಕ ಪೂಜಿತ ಹಿತಾಯ ಲೋಕಸ್ಯ ಚರಾಚರಸ್ಯ ಕೃತ್ವಾ ವಿರೂಪಂ ಚ ಪುರಾತ್ಮ ಮಾಯಯ ಹಿರಣ್ಯಕಂ ದುಃಖಕರಂ ನ ಕೈಶ್ಚಿನತ್. ಭಗವಂತ ಯಾಕೆ ನರಸಿಂಹಾವತಾರವನ್ನು ಮಾಡಿದ್ದು? ನರಲೋಕ ಪೂಜಿತ, ಎಲ್ಲ ದೇವತೆಗಳಿಗೆ ಪೂಜಿತನಾಗಿರ್ತಕ್ಕಂತಹ ಸರ್ವೋತ್ತಮನಾಗಿರ್ತಕ್ಕಂಥ ಶ್ರೀಹರಿ, ಹಿತಾಯ ಲೋಕಸ್ಯ ಚರಾಚರಸ್ಯ, ಈ ಚೇತನಾತ್ಮಕವಾಗಿರ್ತಕ್ಕಂಥ ಈ ಜಗತ್ತಿಗೆ ಅನುಗ್ರಹವನ್ನು ಮಾಡೋಕ್ಕೋಸ್ಕರವಾಗಿ ಆತ್ಮ ಮಾಯೆಯ ತಾನೇ ಇಚ್ಛೆಪಟ್ಟು ತನ್ನ ಸ್ವರೂಪಭೂತವಾಗಿರ್ತಕ್ಕಂತಹ ಈ ನರಸಿಂಹ ರೂಪವನ್ನು ತಾನೇ ಪ್ರಾದುರ್ಭಾವ ಮಾಡಿ ಲೋಕಕ್ಕೆ ಉತ್ಕೃಷ್ಟವಾಗಿರ್ತಕ್ಕಂತಹ ಈ ಹಿರಣ್ಯಕಶಿಪು ಮೊದಲಾಗಿರ್ತಕ್ಕಂಥ ದುಷ್ಟ ಜನರನ್ನು ಸಂಹಾರ ಮಾಡಿ ತಾನು ತೋರಿಸ್ತಾ ಇದ್ದಾನೆ. ನಕೈಹಿ ಚಿನತ್, ಅಂದರೆ ತನ್ನ ಕೈಯ ಉಗುರುಗಳಿಂದ ಹಿರಣ್ಯಕಶಿಪುವನ್ನು ಸಂಹಾರ ಮಾಡುವುದರ ಮೂಲಕ ನರಸಿಂಹಾವತಾರ ತನ್ನ ಇಚ್ಛೆಯಿಂದ ತಗೊಂಡಿರ್ತಕ್ಕಂತಹ, ಸ್ವೇಚ್ಛವಾಗಿ ತಾನು ಸ್ವೀಕಾರ ಮಾಡಿರ್ತಕ್ಕಂತಹ ರೂಪ. ಅದು ಬಂದದ್ದು ಬರೀ ಪ್ರಹ್ಲಾದರಾಜರನ್ನು ಉದ್ಧಾರ ಮಾಡೋಕ್ಕೆ ಅಂತ ತಿಳ್ಕೊಂಬಿಡಬೇಡ್ರಿ. ಪ್ರಹ್ಲಾದರಾಜರಂತೆ ನಾವು ಕೂಡ ಭಗವಂತನ ಸರ್ವೋತ್ತಮತ್ವವನ್ನು ಯಥಾಶಕ್ತಿ ನಮಗೆ ತಿಳಿದ ಹಾಗೆ ಪ್ರತಿಪಾದನೆ ಮಾಡಿ ಸರ್ವತ್ರ ಭಗವಂತ ಇದ್ದಾನೆ ಅನ್ನತಕ್ಕಂಥ ಚಿಂತನೆಯನ್ನು ಬೆಳೆಸ್ಕೊಂಡು ಎಷ್ಟೇ ಕಷ್ಟ ಬಂದರೂ ಕೂಡ ನಮ್ಮ ವಿಷ್ಣು ಭಕ್ತಿಯಿಂದ ಅಚಲ ಆದರೆ, ಅಂದರೆ ಚಲನೆ ಮಾಡದೇ ಇದ್ದರೆ ನಮ್ಮನ್ನೂ ಕೂಡ ಭಗವಂತ ಸಂರಕ್ಷಣೆ ಮಾಡೇ ಮಾಡುತ್ತಾನೆ. ಸರ್ವತ್ರ ವ್ಯಾಪ್ತನಾಗಿರ್ತಕ್ಕಂತಹ ಶ್ರೀಹರಿ ನಮ್ಮನ್ನು ನೋಡ್ತಾ ಇದ್ದಾನೆ ಅನ್ನತಕ್ಕಂತಹ ಚಿಂತನೆಯನ್ನು ಮಾಡಿ ಹಿರಣ್ಯಕಂ. ಆದರೆ ನಾವು ಬರೀ ಹಿರಣ್ಯಕಶಿಪು ಅಂದರೆ ಏನು? ಹಿರಣ್ಯಾಕ್ಷ, ಹಿರಣ್ಯಕಶಿಪು ಅಂದರೆ ಸಂಸ್ಕೃತದಲ್ಲಿ ಹಿರಣ್ಯ ಅಂದರೆ ಬಂಗಾರ ಅಂತ ಅರ್ಥ, ಅಕ್ಷ ಅಂದರೆ ಕಣ್ಣು ಅಂತ ಅರ್ಥ. ಅಂದರೆ ಯಾರ ಕಣ್ಣು ಬರೀ ಬಂಗಾರದ ಮೇಲೆ ಇರುತ್ತೋ ಇವರಿಗೆಲ್ಲ ಹಿರಣ್ಯಾಕ್ಷ ಅಂತ ಹೆಸರು. ಅಲ್ಲಿ ಬಂಗಾರ ಅಂದರೆ ಬರೀ ಸಂಪತ್ತು. ಅಂದರೆ ಯಾರಿಗೆ ಬರೀ ಸಂಪತ್ತನ್ನು ಸಂಗ್ರಹ ಮಾಡಬೇಕು, ಪದಾರ್ಥವನ್ನು ಸಂಗ್ರಹ ಮಾಡಬೇಕು, ಹಣವನ್ನು ಸಂಗ್ರಹ ಮಾಡಬೇಕು ಅಂತ ಯಾರಿಗೆ ಆಸೆ ಇರುತ್ತೆ ಇವರೆಲ್ಲ ಹಿರಣ್ಯಾಕ್ಷ. ಅಂದರೆ ದುಡ್ಡಿನ ಮೇಲೆ ಕಣ್ಣಿಟ್ಟವನು ಅಂತ ಅರ್ಥ ಹಿರಣ್ಯಾಕ್ಷ ಶಬ್ದಕ್ಕೆ. ಇವರ ಅಣ್ಣ ಅವನು ಹಿರಣ್ಯಕಶಿಪು. ಸಂಸ್ಕೃತದಲ್ಲಿ ಕಶಿಪು ಅಂದರೆ ಹಾಸಿಗೆ ಅಂತ ಅರ್ಥ. ಅಂದರೆ ಸಂಪಾದನೆ ಮಾಡಿರ್ತಕ್ಕಂಥ ಹಣವನ್ನೆಲ್ಲ ಹಾಸಿಗೆ ಕೆಳಗೆ ಬಚ್ಚಿಡೋದು ಅಂತ ಅರ್ಥ ಹಿರಣ್ಯಕಶಿಪು ಅಂದರೆ. ಕೆಟ್ಟ ರೀತಿಯಿಂದ ಸಂಪಾದನೆ ಮಾಡೋದು ಹಿರಣ್ಯಾಕ್ಷ, ಆ ಕೆಟ್ಟ ರೀತಿಯಿಂದ ಸಂಪಾದನೆ ಮಾಡಿದ್ದನ್ನು ಬಚ್ಚಿಡೋದು ಹಿರಣ್ಯಕಶಿಪು. ಅರ್ಥಾತ್ ಎರಡೂ ಇವತ್ತು ನಮ್ಮಲ್ಲೇ ಇರ್ತಕ್ಕಂಥ ಪ್ರವೃತ್ತಿ. ನಮಗೆ ಯಾವಾಗಲೂ ಪದಾರ್ಥದ ಮೇಲೆ ಕಣ್ಣು, ಅದರಿಂದ ನಾವೆಲ್ಲ ಹಿರಣ್ಯಾಕ್ಷರೇ. ಎಲ್ಲ ಸಂಪತ್ತನ್ನು ದಾನ ಮಾಡದೆ ಕೂಡಿಟ್ಟಿದ್ದೀವಿ, ಬಚ್ಚಿಟ್ಟಿದ್ದೀವಿ. ಹಿರಣ್ಯಕಶಿಪು, ನಾವೇ ಹಿರಣ್ಯಕಶಿಪು, ನಾವೇ ಹಿರಣ್ಯಾಕ್ಷ. ಅದಕ್ಕೆ ನಮಗೆ ಭಗವಂತನ ಕಡೆ ಗಮನ ಹೋಗ್ತಾ ಇಲ್ಲ. ಯಾಕೆಂದರೆ ನಮ್ಮ ಕಣ್ಣೆಲ್ಲ ಹಿರಣ್ಯದ ಕಡೆ ಇದೆ. ನಮ್ಮ ಸಂಪಾದನೆ ಎಲ್ಲ ಕಶಿಪು ಹಾಸಿಗೆಯಲ್ಲಿ ಇಟ್ಟುಬಿಟ್ಟಿದ್ದೀವಿ. ಅದಕ್ಕೆ ಭಗವಂತನ ಕಡೆ ನಮ್ಮ ಮನಸ್ಸು ಹೋಗ್ತಾ ಇಲ್ಲ. ಆದರೆ ನಮ್ಮ ಬುದ್ಧಿ ಪ್ರಹ್ಲಾದ ಆಗಬೇಕು. ಹಿರಣ್ಯಕಶಿಪುವಿನಂತೆ ಇರತಕ್ಕಂಥ ನಮ್ಮ ಬುದ್ಧಿ ಪ್ರಹ್ಲಾದನಂತೆ ಭಗವಂತನ ಕಡೆ ಹೊರಟೋದ್ರೆ, ಸ್ವಾಮಿಯ ಕಡೆ ಹೊರಟೋದ್ರೆ ಆ ಪ್ರಹ್ಲಾದರಾಜರನ್ನು ಭಗವಂತ ಹೆಂಗೆ ರಕ್ಷಣೆ ಮಾಡಿದ್ನೋ ನಮ್ಮನ್ನೂ ಕೂಡ ಹಾಗೆ ರಕ್ಷಣೆ ಮಾಡ್ತಾನೆ. ಇವತ್ತು ನಾವೆಲ್ಲ ಹಿರಣ್ಯಕಶಿಪು ಆಗಿರೋದ್ರಿಂದಲೇ ಭಗವಂತ ಬಿಟ್ಟುಬಿಟ್ಟಿರೋದು ನಮ್ಮನ್ನು. ಆದರೆ ನಾವೆಲ್ಲ ಹಿರಣ್ಯಕಶಿಪು ಆಗಬಾರ್ದು, ನಮ್ಮನ್ನು ಕೊಂದು ಬಿಡ್ತಾನೆ ಭಗವಂತ. ಆದರೆ ನಾವೆಲ್ಲ ಪ್ರಹ್ಲಾದ ಹೆಂಗೆ ವಿಷ್ಣು ಭಕ್ತಿ ಜನ್ಮತಃ ತಾಯಿಯ ಗರ್ಭದಿಂದ ಇದ್ದಾಗಲೇ ಅವನು ಅಂತ ನರಸಿಂಹ ಪುರಾಣದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ಜನ್ಮ ವೈಷ್ಣವ, ಹುಟ್ಟದಾಗಿಂದ ಅವನು ವಿಷ್ಣು ಭಕ್ತ ಪ್ರಹ್ಲಾದ. ತಾಯಿಯ ಗರ್ಭದಲ್ಲಿದ್ದಾಗಲೇ ನಾರದರ ಉಪದೇಶವನ್ನು ಕೇಳಿ ಭಗವಂತನ ಮಹಿಮೆಯನ್ನು ತಿಳ್ಕೊಂಡವನು. ಆ ಯೋಗ್ಯತೆ ನಮಗಿಲ್ಲದೆ ಇದ್ದರೂ ಕೂಡ ಈಗಲಾದರೂ ಕೂಡ ಭಗವಂತನ ಮಹಿಮೆಯನ್ನು ದೊಡ್ಡವರ ಮುಖಾಂತರ ಕೇಳಿ, ಜ್ಞಾನಿಗಳ ಮುಖಾಂತರ ಕೇಳಿ ಆ ಪ್ರಹ್ಲಾದನಂತಹ ಸದ್ಗುಣಗಳನ್ನು, ಸಾತ್ವಿಕ ಗುಣಗಳನ್ನು ನಮ್ಮಲ್ಲಿ ಬೆಳೆಸಿಕೊಂಡರೆ ನರಸಿಂಹದೇವರು ನಮ್ಮನ್ನೂ ಕೂಡ ರಕ್ಷಣೆ ಮಾಡ್ತಾರೆ. ನರಸಿಂಹದೇವರೇ ಹೇಳಿದ್ದಾರೆ, ಬರೀ ನಿನ್ನೊಬ್ಬನ್ನ ಅಲ್ಲ, ಈ ಸ್ತೋತ್ರ ಯಾರು ಪಾರಾಯಣ ಮಾಡ್ತಾರೋ ಅವರೆಲ್ಲರನ್ನೂ ನಾನು ರಕ್ಷಣೆ ಮಾಡ್ತೀನಿ. ತ್ವಾಂಚ ಮಾಂಚ ಸ್ಮರನ್ ಕಾಲೇ ಕರ್ಮಬಂಧಾದ್ ವಿಮುಚ್ಛತೆ. ನರಸಿಂಹದೇವರ ಮಾತು ಅದು ಭಾಗವತದಲ್ಲಿ. ನಿನ್ನನ್ನೂ ಸ್ಮರಣೆ ಮಾಡಬೇಕು, ನನ್ನನ್ನೂ ಸ್ಮರಣೆ ಮಾಡಬೇಕು, ನಿನ್ನ ಜೊತೆಯಲ್ಲೇ ನನ್ನ ಸ್ಮರಣೆ ಮಾಡಬೇಕು ಅಂತಾರೆ ಅವರು. ಪ್ರಹ್ಲಾದರಾಜರನ್ನೂ ಸ್ಮರಣೆ ಮಾಡಿ ನರಸಿಂಹದೇವರನ್ನೂ ಸ್ಮರಣೆ ಮಾಡಿದ್ದಾರೆ. ನರಸಿಂಹದೇವರು ವಿಶೇಷ ಅನುಗ್ರಹ ಮಾಡ್ತಾರೆ ಅಂತ ಹೇಳಿ ಅಂತಹ ಪ್ರಹ್ಲಾದರಾಜರ ಅವತಾರ ಭೂತರೇ ಇಲ್ಲಿ ವಿದ್ಯಮಾನರಾಗಿರ್ತಕ್ಕಂಥ ವ್ಯಾಸರಾಜರೂ ಅವರೇ, ರಾಘವೇಂದ್ರ ಸ್ವಾಮಿಗಳು ಅವರೇ. ಅದೇ ಪ್ರಹ್ಲಾದರಾಜರೇ ಮತ್ತೊಮ್ಮೆ ವ್ಯಾಸರಾಜರಾಗಿ ಬಂದಿದ್ದಾರೆ, ಇನ್ನೊಮ್ಮೆ ರಾಘವೇಂದ್ರರಾಗಿ ಬಂದಿದ್ದಾರೆ. ಅಂತಹ ವ್ಯಾಸರಾಜರ ಮತ್ತು ರಾಘವೇಂದ್ರ ಸ್ವಾಮಿಗಳ ಪರಮ ದಿವ್ಯ ಸನ್ನಿಧಾನದಲ್ಲಿ ಕಳೆದ 8 ದಿವಸಗಳಿಂದ ಈ ನರಸಿಂಹ ಜಯಂತಿಯ
ನರಸಿಂಹ ಜಯಂತಿಯನ್ನು 20ನೇ ತಾರೀಕಿನ ನರಸಿಂಹ ಜಯಂತಿಯನ್ನು ಆರಾಧನೆ ಮಾಡಿದ್ವಿ. ಆ ನರಸಿಂಹ ಜಯಂತಿಯ ಸಂದರ್ಭದಲ್ಲಿ ಈ ನರಸಿಂಹ ಪುರಾಣದಲ್ಲಿ ಇರತಕ್ಕಂತಹ ನರಸಿಂಹದೇವರ ಕಥೆಯನ್ನು ಚಿಂತನೆ ಮಾಡಬೇಕು ಅಂತ ಅವರು ಅಪೇಕ್ಷೆ ಪಟ್ಟಿದ್ದರಿಂದ ಯಥಾಶಕ್ತಿ ಯಥಾಜ್ಞಪ್ತಿ ನಮ್ಮ ಗುರುಗಳ ಅನುಗ್ರಹದಿಂದ 5 ಅಧ್ಯಾಯಗಳಲ್ಲಿ ಇರತಕ್ಕಂತಹ ಭಾಗವತದಲ್ಲಿ ಹೇಳಿರೋದಕ್ಕಿಂತ ಸ್ವಲ್ಪ ಭಿನ್ನವಾಗಿ ವ್ಯತ್ಯಾಸ ಅಂದರೆ ಬೇರೆ ಕಲ್ಪಕ್ಕೆ ಅನುಗುಣವಾಗಿ ಬೇರೆ ರೀತಿಯಲ್ಲಿ ವರ್ಣನೆ ಮಾಡಿರ್ತಕ್ಕಂತಹ ಈ ನರಸಿಂಹದೇವರ ದಿವ್ಯ ಚರಿತ್ರೆಯನ್ನು ನಮ್ಮ ಗುರುಗಳ ಅನುಗ್ರಹದಿಂದ ಯಥಾಶಕ್ತಿ ಯಥಾಜ್ಞಪ್ತಿ ಭಗವಂತನನ್ನು ವರ್ಣನೆ ಮಾಡೋದಕ್ಕೆ ಪ್ರಹ್ಲಾದರಾಜರು ಹೇಳುತ್ತಾರೆ, ಬ್ರಹ್ಮಾದಿ ದೇವತೆಗಳಿಗೆ ಸಾಧ್ಯ ಇಲ್ಲ ಅಂದಮೇಲೆ ನಮ್ಮಂಥ ಪಾಮರರು ಪಾಪಿಷ್ಠರು ಅಥವಾ ಅಜ್ಞಾನಿಗಳು ಏನು ವರ್ಣನೆ ಮಾಡ್ತೀವಿ. ಆದರೂ ಕೂಡ ನಮ್ಮ ಯೋಗ್ಯತಾನುಸಾರವಾಗಿ 2 ಅಕ್ಷರಗಳನ್ನು ಹೇಳಿದ್ದೀವಿ. ಇಂತಹ ಒಂದು ವಾಕ್ಕುಸುಮವನ್ನು ರಾಘವೇಂದ್ರ ತೀರ್ಥ ಅಸ್ಮದ್ ಗುರುವಂತರ್ಗತ, ರಾಘವೇಂದ್ರ ತೀರ್ಥ ಗುರುವಂತರ್ಗತ, ವ್ಯಾಸರಾಜ ಗುರುವಂತರ್ಗತ, ಭಾರತೀಯ ರಮಣ ಮುಖ್ಯ ಪುರಾಣಾಂತರ್ಗತ ಈ ಕ್ಷೇತ್ರದಲ್ಲಿ ವಿದ್ಯಮಾನನಾಗಿರ್ತಕ್ಕಂತಹ ಶ್ರೀಭೂ ಸಮೇತ ದುರ್ಗಾ ಸಮೇತ ಶ್ರೀ ವೆಂಕಟೇಶ, ಅಲ್ಲೇ ಪಕ್ಕದಲ್ಲಿ ವಿರಾಜಮಾನನಾಗಿರ್ತಕ್ಕಂತಹ ಶ್ರೀ ವರಾಹದೇವರು, ಅವರ ಕೆಳಗೆ ವಿರಾಜಮಾನನಾಗಿರ್ತಕ್ಕಂತಹ ಶ್ರೀ ಲಕ್ಷ್ಮೀ ನರಸಿಂಹದೇವರು ಈ ಒಂದು ವಾಕ್ಕುಸುಮವನ್ನು ಸ್ವೀಕಾರ ಮಾಡಿ ನಿಮ್ಮ ಎಲ್ಲರನ್ನೂ ಕೂಡ ಅನುಗ್ರಹ ಮಾಡಲಿ, ಮೇಲಿಂದ ಮೇಲೆ ಭಗವದ್ವಿಷಯಕ ಚಿಂತನೆಯನ್ನು ಕೊಡಲಿ, ನಮ್ಮ ಶೋಕಾಗ್ನಿಯನ್ನು ದಹನ ಮಾಡಲಿ ಅಂತಕ್ಕಂತಹ ಪ್ರಾರ್ಥನೆಯೊಂದಿಗೆ ಇಂತಹ ಈ ನರಸಿಂಹ ಪುರಾಣವನ್ನು ಯಥಾಶಕ್ತಿ ನಿರೂಪಣೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ಈ ವ್ಯಾಸರಾಜ ಮಠದ ಎಲ್ಲ ಪದಾಧಿಕಾರಿಗಳಿಗೆ, ಅಧಿಕಾರಿ ವರ್ಗದವರಿಗೆ, ಇಲ್ಲಿನ ಸಿಬ್ಬಂದಿ ವರ್ಗದವರಿಗೆ, ಅರ್ಚಕ ಸಮೂಹಕ್ಕೆ ನಾನು ಕೃತಜ್ಞತೆಗಳನ್ನು ಅರ್ಪಿಸಿ ಮತ್ತು ಇದನ್ನು ಸಕಾಲದಲ್ಲಿ ಬಂದು ಶ್ರವಣ ಮಾಡಿರ್ತಕ್ಕಂತಹ ನಿಮಗೆಲ್ಲರಿಗೂ ಕೂಡ ನರಸಿಂಹದೇವರು ವಿಶೇಷ ಅನುಗ್ರಹವನ್ನು ಮಾಡಿ, ನರಸಿಂಹ ಮಂತ್ರ ಎಲ್ಲ ಪಾಪಗಳನ್ನು ಪರಿಹಾರ ಮಾಡತಕ್ಕಂಥ ಮಂತ್ರ. ನರಸಿಂಹ ಅಂತ ಉಚ್ಚಾರಣೆ ಮಾಡಿದ್ರೆ ಸಾಕು, ಹಿಂಡು ಭೂತವ ಕಡಿದು ತುಂಡು ಮಾಡುವ ಮಂತ್ರ. ನರಸಿಂಹ ಮಂತ್ರ ಒಂದಿರಲು ಸಾಕು ಅಂತಾರೆ. ಮಹಾ ಶ್ರೇಷ್ಠವಾದ ಮಂತ್ರ ನರಸಿಂಹ ಮಂತ್ರ. ಅಂತಹ ನರಸಿಂಹದೇವರ ಕಥೆಯನ್ನು ಕೇಳಿರ್ತಕ್ಕಂತಹ ನಿಮಗೆಲ್ಲರಿಗೂ ಕೂಡ ಹರಿವಾಯುಗಳು ಜ್ಞಾನಭಕ್ತಿ ವೈರಾಗ್ಯಾದಿಗಳನ್ನು ಕೊಟ್ಟು ಸಕಲ ದೋಷಗಳನ್ನು, ಸಕಲ ರೋಗಗಳನ್ನು, ಶೋಕಗಳನ್ನು, ಮಾನಸಿಕ ತುಮುಲಗಳನ್ನು ಪರಿಹಾರ ಮಾಡಿ ಭಗವಂತ ಒಳ್ಳೆ ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ಜ್ಞಾನಕುಸುಮವನ್ನು ಪರಮಾತ್ಮನ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇನೆ. ನಮ್ಮ ಕುಲಸ್ವಾಮಿ ಕರಿಗಿರಿ ಲಕ್ಷ್ಮೀ ನರಸಿಂಹದೇವರು ಅವನ ಪಾದಾರವಿಂದಗಳಲ್ಲಿ ಅವನೇ ನುಡಿಸಿರ್ತಕ್ಕಂತಹ ಈ 2 ಅಕ್ಷರವನ್ನು ಅವನ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇನೆ. ಯೋಂತ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಮಧ್ವೇಶಾರ್ಪಣಮಸ್ತು.